ನಮಗೆ ಶಿಕ್ಷಕ ಎಂದರೆ ದೇವರು ಕೊಟ್ಟ ಅಮೂಲ್ಯ ಕೊಡುಗೆ. ಒಬ್ಬ ಶಿಕ್ಷಕನು ದೇವರಂತೆ, ಏಕೆಂದರೆ ದೇವರು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನಾಗಿದ್ದಾನೆ. ಆದರೆ ಶಿಕ್ಷಕನನ್ನ ಉತ್ತಮ ರಾಷ್ಟ್ರದ ಸೃಷ್ಟಿಕರ್ತ ಎಂದು ಪರಿಗಣಿಸಲಾಗುತ್ತೆ. ತಮ್ಮ ಬೋಧನೆಯ ಮಾಂತ್ರಿಕತೆಯ ಮೂಲಕ ಸಾಮಾನ್ಯ ಜನರ ಜೀವನ ಶೈಲಿ ಮತ್ತು ಮನಸ್ಸಿನ ಮಟ್ಟವನ್ನು ಹೆಚ್ಚಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳು ಶಿಕ್ಷಕ ಸಮಾಜದಲ್ಲಿದ್ದಾರೆ. ಪಾಲಕರು ತಮ್ಮ ಮಕ್ಕಳಿಗಾಗಿ ಶಿಕ್ಷಕರಿಂದ ಹೆಚ್ಚಿನದನ್ನ ನಿರೀಕ್ಷಿಸುತ್ತಾರೆ. ಶಿಕ್ಷಕರ ಪಾತ್ರವು ತರಗತಿಯಿಂದ ಆಟದ ಮೈದಾನಕ್ಕೆ ಮತ್ತು ಪ್ರತಿ ವಿದ್ಯಾರ್ಥಿಗೆ ಬದಲಾಗುತ್ತಾ ಹೋಗುತ್ತೆ. ಶಿಕ್ಷಕರು ಮಕ್ಕಳನ್ನ ಜ್ಞಾನ ಮತ್ತು ಸುಸಂಸ್ಕೃತರನ್ನಾಗಿ ಮಾಡುವರು. ಒಬ್ಬ ಶಿಕ್ಷಕ ದೇವರು ನಮಗೆ ನೀಡಿದ ಸುಂದರವಾದ ಉಡುಗೊರೆ. ಒಬ್ಬ ಶಿಕ್ಷಕನು ವಿದ್ಯಾರ್ಥಿಯ ಜೀವನದಲ್ಲಿ ಅಂತಹ ಪ್ರಮುಖ ಜೀವಿಯಾಗಿದ್ದು, ಅವನು ತನ್ನ ಜ್ಞಾನ, ತಾಳ್ಮೆ ಮತ್ತು ಪ್ರೀತಿಯ ಮೂಲಕ ವಿದ್ಯಾರ್ಥಿಯ ಇಡೀ ಜೀವನಕ್ಕೆ ಬಲವಾದ ಆಕಾರವನ್ನು ನೀಡುತ್ತಾನೆ. ಶಿಕ್ಷಕರು ನಮ್ಮ ಸಮಾಜದ ಶಿಕ್ಷಣದ ಆಧಾರ ಸ್ತಂಭಗಳನ್ನು ಪ್ರತಿನಿಧಿಸುತ್ತಾರೆ. ಶಿಕ್ಷಕರ ಮನೋಭಾವ ಮತ್ತು ಉತ್ಸಾಹ ಮತ್ತು ಅವರು ನಮಗೆ ಒದಗಿಸುವ ಜ್ಞಾನವನ್ನು ಗೌರವಿಸಲು ಶಿಕ್ಷಕರ ದಿನವನ್ನ ಪ್ರಪಂಚಾದ್ಯಂತ ಆಚರಿಸಲಾಗುತ್ತೆ. ಶಿಕ್ಷಕರ ದಿನದ ಅಂಗವಾಗಿ ನಮ್ಮ ವಾಹಿನಿಯಲ್ಲಿ ಒಬ್ಬ ಉನ್ನತ ಮಟ್ಟದ ಶಿಕ್ಷಕನನ್ನ ಗೌರವಿಸುವ ಮತ್ತು ಅಭಿನಂದಿಸುವ ಸಲುವಾಗಿ, ಅವರ ವ್ಯಕ್ತಿತ್ವವನ್ನ ಪ್ರದರ್ಶನ ಮಾಡುವ ಸಲುವಾಗಿ ಇವತ್ತು ನಾವವರ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದರೆ NKS TV4. ನಾನು ಕಳಕಪ್ಪಾಜಿ ಸಂಗಟಿ. ಈ ದಿನದ ವಿಶೇಷವೇನೆಂದರೆ, ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ರಾಜೂರು ಗ್ರಾಮ ಒಂದು ಚಿಕ್ಕ ಗ್ರಾಮ. ಈ ರಾಜೂರು ಗ್ರಾಮದ
ಒಂದು ಕೃಷಿಕ ಕೂಡು ಕುಟುಂಬದ ಅಂದಾನಪ್ಪ ಹಾದಿಮನಿಯವರು ಮತ್ತು ಗುರುಬಸಮ್ಮ ತಾಯಿಯವರ ಪುಣ್ಯಗರ್ಭದಲ್ಲಿ ಜನಿಸಿ ಅಂದಾನಪ್ಪ ಮತ್ತು ನೀಲಮ್ಮ ತಾಯಿಯವರ ಒಂದು ಪೋಷಕದ ಸ್ಥಾನದಲ್ಲಿ ಬೆಳೆದು ಆಶ್ರಯ ಸ್ಥಾನದಲ್ಲಿ ಬೆಳೆದು ಶಿಕ್ಷಕರಾಗಿ, ಯಶಸ್ವಿ ಶಿಕ್ಷಕರಾಗಿ, ಮಹಾನ್ ಸಂಘಟಕರಾಗಿ ಇವತ್ತಿನ ದಿವಸ ನಿವೃತ್ತಿ ಹೊಂದುತ್ತಿರುವಂಥ ಶ್ರೀಯುತ ವೀರಪ್ಪ ಅಂದಾನಪ್ಪ ಹಾದಿಮನಿ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈಗ ನಾವು ಸಂದರ್ಶಿಸುವಂಥ ಸಮಯ. ವೀಕ್ಷಕರಿಗೆ ನೋಡೋಣ ಬನ್ನಿ. ನಮಸ್ಕಾರ ಹಾದಿಮನಿ ಗುರುಗಳೇ. ನಮಸ್ಕಾರ ಗುರುಗಳೇ. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತಮ್ಮ ಕೂಡು ಕುಟುಂಬದಲ್ಲೂ ಮತ್ತು ಸಂಘಟನೆಯಲ್ಲೂ ಮತ್ತು ಉದ್ಯೋಗದ ಜೊತೆಗೆ ಇವತ್ತಿನ ದಿವಸ ತಾವು ಯಶಸ್ವಿಯಾಗಿ ತಮ್ಮ ನಿವೃತ್ತಿ ಜೀವನದ ಬಂದಿದ್ದೀರಿ. ತಮ್ಮ ಬಾಲ್ಯ ಜೀವನ ಮತ್ತು ಪ್ರಾಥಮಿಕ ಶಿಕ್ಷಣ ಹೇಗಿತ್ತು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸೋದು ಸರ್. ನಾನು ಪ್ರಾರಂಭದಲ್ಲಿ ರಾಜೂರು ಗ್ರಾಮದಲ್ಲಿ ಜನಿಸಿದಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಂಡೆ. ಆವಾಗಿನ ಇರ್ತಕ್ಕಂಥ ಗುರುಗಳ ಶಿಕ್ಷಣ ಇವತ್ತಿಗೂ ಸಹ ಒಂದು ನೆನಪಿರುವಂಥ ಒಂದು ಶಿಕ್ಷಣವಾಗಿತ್ತು. ಆ ದಿನಮಾನಗಳಲ್ಲಿ ಬಾಲ್ಯದಲ್ಲಿ ಆಟ ಆಡೋದ್ರ ಜೊತೆಗೆ ಪಾಠವನ್ನು ನಾವು ಮನನ ಮಾಡ್ಕೊಳ್ತಾ ಇದ್ವಿ. ಇಂಥ ಒಂದು ಬಾಲ್ಯ ಜೀವನ ಅಂದಿನ ದಿನಮಾನಗಳಲ್ಲಿ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು ಸಂಸ್ಕಾರ, ಸಂಸ್ಕೃತಿ, ರೀತಿ ನೀತಿಗಳನ್ನು ಆ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಭಾಳ ಅಚ್ಚುಕಟ್ಟಾಗಿ ಕಲಿಸಿದಂಥ ಒಂದು ಶಿಕ್ಷಣ ಆವಾಗಿನ ದಿನಮಾನಗಳಲ್ಲೂ ಇತ್ತು. ಅಂದರೆ ಒಟ್ಟಾರೆ ನಿಮಗೆ ಒಳ್ಳೆಯ ಶಿಕ್ಷಣ ಕೊಟ್ಟರು, ಒಳ್ಳೆಯ ಶಿಕ್ಷಕರಿದ್ರು ಅಂತ ತಮ್ಮ ಅಭಿಪ್ರಾಯ? ಹೌದು. ತಮ್ಮ ಮನೆತನದಲ್ಲಿ ತಮ್ಮ ಸಹೋದರ ಸಹೋದರಿಯರು ಒಟ್ಟಾರೆ ತಮ್ಮ ಮನೆತನದಲ್ಲಿ ಸುಮಾರು ಎಷ್ಟು ಜನ ಇದ್ದೀರಿ, ಏನು ಅಂತ? ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಯವರಿಗೆ 2 ಕುಟುಂಬಗಳು. ನಾವು ಮೊದಲನೇ ತಾಯಿ ಮಕ್ಕಳು. ಮೊದಲನೇ ತಾಯಿ ಮಕ್ಕಳು 8 ಜನ. ನಾವು 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. 2 ತೀರ್ಕೊಂಡಿದ್ದಾರೆ. ಆಮೇಲೆ ನಮ್ಮ ತಂದೆಯವರು, ನಾವು ಬಾಲ್ಯದಲ್ಲಿದ್ದಾಗ ನಮ್ಮ ತಾಯಿಯವರು ತೀರ್ಕೊಂಡಾಗ 2ನೇ ಮದುವೆಯನ್ನು ನಮ್ಮ ತಂದೆಯವರು ಮಾಡಿಕೊಂಡ್ರು. ಆಗ ಅವರಿಬ್ಬರು 2 ಮಕ್ಕಳು. ಈಗ ಒಟ್ಟು 5 ಜನ ನಾವು ಗಂಡು ಮಕ್ಕಳು ಮತ್ತು 3 ಜನ ಹೆಣ್ಣು ಮಕ್ಕಳು ನಾವು ಇದ್ದೀವಿ. ಒಟ್ಟಾರೆ ಬೇರೆ ಅಂತಕ್ಕಂಥ ಮನೋಭಾವನೆ ನಮ್ಮ ತಾಯಿಯವರು ಎಂದೂ ತೋರಿಸಿಲ್ಲ. ಇವತ್ತಿಗೂ ಸಹ ನಮ್ಮ ಜೀವನದಲ್ಲಿ ಕೂಡಿದ್ರೆ ಸ್ವರ್ಗ ಸುಖ ಅನ್ನುವಂಥ ಏನು ನಾಣ್ಣುಡಿ ಇದೆ, ಆ ಒಂದು ನಾಣ್ಣುಡಿಯಂತೆ ನಮ್ಮ ಕುಟುಂಬದಲ್ಲಿ ಸ್ವರ್ಗವನ್ನು ಕಂಡುಕೊಂಡಿವಿ ನಾವೆಲ್ಲ. ಹಾಗಾಗಿ ಎಲ್ಲರೂ ಕೂಡಿದರೆ ಇವತ್ತಿಗೂ ನಿಮ್ಮಲ್ಲಿ ಏನು ವ್ಯತ್ಯಾಸ ಕಂಡು ಬಂದಿಲ್ಲ? ಇವತ್ತಿಗೂ ನಮ್ಮ ಮನೆತನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇಲ್ಲ. ನಮ್ಮ ಹಡದ ತಾಯಿಗಿಂತ ಹೆಚ್ಚು ನಮ್ಮ ತಾಯಿ ನಮ್ಮನ್ನು ರಕ್ಷಣೆ ಮಾಡಿಕೊಂಡು ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಇವತ್ತು ತಾವು ಉನ್ನತ ಶಿಕ್ಷಣವನ್ನು ಎಲ್ಲಿ ಕಲಿತು ಸರ್? ಪ್ರಾಥಮಿಕ ಶಿಕ್ಷಣವನ್ನು ರಾಜೂರಲ್ಲಿ ಪಡ್ಕೊಂಡು ಪ್ರೌಢ ಶಿಕ್ಷಣವನ್ನು ಗುಡೂರು, ಹುನಗುಂದ ತಾಲೂಕು ಗುಡೂರಲ್ಲಿ ಪ್ರೌಢ ಶಿಕ್ಷಣ ಪಡ್ಕೊಂಡ್ವಿ. ಉನ್ನತ ಶಿಕ್ಷಣಕ್ಕಿಂತ ಪೂರ್ವ ನಾನು ಗೌರ್ಮೆಂಟ್ ಕಾಲೇಜು ಸಿಂಧೂರಲ್ಲಿ ಟಿ ಸಿ ಎಸ್ ತರಬೇತಿಯನ್ನು ಪಡೆದುಕೊಂಡೆ. ನಂತರ PVC ಗಜೇಂದ್ರ ಭೂಮರೆಡ್ಡಿ ಕಾಲೇಜಿನಲ್ಲಿ ಮುಗಿಸ್ಕೊಂಡು ಡಿಗ್ರಿ ಕಾಲೇಜಿನಲ್ಲಿ ನಾನು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಗಜೇಂದ್ರಗಢದಲ್ಲಿ ಡಿಗ್ರಿಯನ್ನು ಮುಗಿಸ್ಕೊಂಡೆ. ಆದರೆ PVCಕ್ಕಿಂತ ಮೊದಲು ನಾನು SLC ಮುಗಿಸಿ TCH ಮಾಡುವಾಗ ನಮ್ಮದು ಗೌರ್ಮೆಂಟ್ ಕಾಲೇಜ್ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾಲೇಜು. ಅಲ್ಲೇ ಭಾಳ ಹೋರಾಟವನ್ನು ಮಾಡಿ ನಾವು ಅಲ್ಲೇ ಶಿಕ್ಷಕರಿಂದ ಪಾಠ ಪ್ರವಚನ ಕಡ್ಕೊಂಡು ಅಲ್ಲೊಂದು ಇತಿಹಾಸವನ್ನು ನಿರ್ಮಿಸಿದ್ವಿ. ಅಲ್ಲಿ ಅಂದ್ರೆ ಸಂಘಟನೆ ಮಾಡ್ತಾ ಅಲ್ಲೇ ನೀವು ಒಂದು ಸಂಘಟನೆಯನ್ನು ಪ್ರಾರಂಭಿಸಿದ್ರಿ? ಪ್ರಾರಂಭ ನಾನು ಹೋದಾಗ ಅಲ್ಲೇ ಗುರುಗಳು ಹೆಚ್ಚು ಪಾಠ ಪ್ರವಚನಕ್ಕೆ ಒತ್ತು ಕೊಟ್ಟಿರಲಿಲ್ಲ. ನಾನು ಅವಾಗ ಜೈನ್ ಡೈರೆಕ್ಟರ್ಗೆ ಒಂದು ಪತ್ರವನ್ನು ಬರೆದು ನನ್ನ ಅಭ್ಯಾಸ ಹೆಚ್ಚು ಅನುಕೂಲ ಆಗಲಿ, ಇಲ್ಲಿ ಗುರುಗಳು ಸರಿಯಾದ ಪಾಠ ಪ್ರವಚನ ಇಲ್ಲ ಅಂತಕ್ಕಂಥ ಸಂದೇಶವನ್ನು ಜೈನ್ ಡೈರೆಕ್ಟರ್ ತಿಳಿಸಿದಾಗ ಅವರು ಖುದ್ದಾಗಿ ಬಂದು ನಮ್ಮ ಕಾಲೇಜಿನಲ್ಲಿ ವಿಸಿಟ್ ಮಾಡಿ ನಮ್ಮ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಪಾಠ ಪ್ರವಚನ ಮಾಡಿದಂಥ ಇತಿಹಾಸ ಅವತ್ತಿನ ದಿನದಲ್ಲಿ ಇದೆ ನಂದು. ಅಡ್ಡಿಲ್ಲ, ಒಳ್ಳೆ ಅವಾಗಿನಿಂದ ನಿಮ್ಮ ಸಂಘಟನೆ ಇದೆ ಅಂತ. ಹೌದು ಸರ್, ತಾವು ಶಿಕ್ಷಕ ವೃತ್ತಿಯನ್ನು ಆಯ್ದುಕೊಳ್ಳಲಿಕ್ಕೆ ಏನು ಕಾರಣ ಅಂತ? ಶಿಕ್ಷಕ ವೃತ್ತಿಯನ್ನು ಕೈಗೊಳ್ಳೋದು ನನ್ನ ಒಂದು ಹಿರೇಮಗ ಆಗಿದ್ದರಿಂದ ನಾನೊಬ್ಬ ಶಿಕ್ಷಕನಾಗಿ ಸಮಾಜದಲ್ಲಿ ಒಳ್ಳೆ ಮಕ್ಕಳನ್ನು ತಯಾರು ಮಾಡಬೇಕನ್ನೋದು ನನ್ನ ಒಂದು ಗುರಿಯಾಗಿತ್ತು. ಆ ಹಿನ್ನೆಲೆಯಲ್ಲಿ ನಾನು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ. ಶಿಕ್ಷಕ ವೃತ್ತಿ ಆಯ್ಕೆ ಮಾಡಿಕೊಂಡ್ರಿ, ಅದರ ಜೊತೆಗೆ ಸಂಘಟನೆ, ಈ ಹೋರಾಟ, ಈ ಎಲ್ಲ ಕ್ಷೇತ್ರವನ್ನು, ಚುನಾವಣೆ, ಈ ಎಲ್ಲ ಕ್ಷೇತ್ರಗಳನ್ನು ಯಾಕೆ ತಾವು ಆಯ್ಕೊಂಡ್ರಿ ಅಂತ? ನಾನು ಮೊದಲ ಧೈರ್ಯವಂತನಾಗಿರಲಿಲ್ಲ. ಧೈರ್ಯವಂತನಾಗಲಾರ್ದಾಗ SFI ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಒಬ್ಬ ಮಂಜುಳಾ ಅಂತಕ್ಕಂಥ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿನಿ ಕೆಲವೊಂದು ಹೋರಾಟವನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಾನು ಭಾಗವಹಿಸಿದ್ದೆ. ಅವರ ಒಂದು ಹೋರಾಟದ ಪರಿವರ್ತನೆಯಿಂದ
ನಾನು ಮತ್ತು ಸಂಘಟನೆಯಲ್ಲಿ ಸೇರಿಕೊಂಡು ಸಿಂಧನೂರಲ್ಲಿ ಆ ಸಂಘಟನೆಯಲ್ಲಿ ಸೇರಿದ್ದು ನಾನು. ಆವಾಗ ನಾನು ಆ ಕಾಲೇಜನ್ನು ಪರಿವರ್ತನೆ ಮಾಡಿದ್ದೆ. ನಂತರ ನಾನು PVCಯಲ್ಲಿ ಗಜೇಂದ್ರಗಢದಲ್ಲಿ ಬಂದು ಗಜೇಂದ್ರಗಢದಲ್ಲಿ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾನ ನಾವೆಲ್ಲ ಸ್ನೇಹಿತರು ಕೂಡ್ಕೊಂಡು ಹುಟ್ಟು ಹಾಕಿದ್ವಿ ಪ್ರಥಮವಾಗಿ. ಈ ಸಂಘಟನೆಯ ಕೆಲಸ ಆಯ್ತದು. ಹಾಗಾದ್ರೆ ಇನ್ನು ನೀವು ಶಿಕ್ಷಕರಾಗಿ ಮಕ್ಕಳೊಂದಿಗೆ ಹೇಗೆ ಬೆರೆತುಕೊಳ್ತಾ ಇದ್ರಿ, ಹೇಗೆ ನಿಮ್ಮ ಜೊತೆಗೆ ಮಕ್ಕಳು ಇರ್ತಾಯಿದ್ರು ಅಂತ? ಶಿಕ್ಷಕನಾಗಿ ನಾನು ಮೊದಲ ಪ್ರಾರಂಭ 1995ರಲ್ಲಿ ನರಗುಂದ ತಾಲೂಕು ಚಿಕ್ಕ ನರಗುಂದಕ್ಕೆ ನನ್ನ ಅಪಾರ್ಟ್ಮೆಂಟ್ ಆಯಿತು. ಅವಾಗ ನಾನು ಜಾಯಿನ್ ಆದಾಗ ಅಲ್ಲೇ 3 ಜನ ಶಿಕ್ಷಕರಿದ್ದರು. ಆ ಒಂದು ದೊಡ್ಡ ಶಾಲೆಯಲ್ಲಿ ಇತ್ತು. ಅಲ್ಲೇ ಬಹಳ ಮಕ್ಕಳ ಸಂಖ್ಯೆ ಬಹಳ ಇತ್ತು, ಆದರೆ ಶಿಕ್ಷಕರಿರಲಿಲ್ಲ. 3 ಜನ ಇದ್ದರು ನಾವು ಹೋದಾಗ. ಅವಾಗ ನಾವು 5 ಮಂದಿ ಅಲ್ಲೇ ಅಪಾರ್ಟ್ಮೆಂಟ್ ಏಕಾಲಕ್ಕೆ ಹೋದಾಗ ಅವಾಗ ಅಲ್ಲಿರ್ತಕ್ಕಂಥ ಶಿಕ್ಷಕರು ನಮ್ಮ ಬಗ್ಗೆ ಭಾಳ ಗೌರವವನ್ನು ಮಾಡಿಕೊಂಡು ಭೂಮಣ್ಣವ್ರ ಸರು, ಎಲಿಗಾರ್ ಸರು ಮತ್ತು ಹಿರೇಗೌಡ ಸರ್ ಅಂತೇಳಿ 3 ಜನ ಮಾತ್ರ ಇದ್ದರು. ದೊಡ್ಡ ಸಂಖ್ಯೆ ಇರೋದ್ರಿಂದ ನಾವು ಹೋದಾಗ ಅವರಿಗೆ ಭಾಳ ಖುಷಿ ಆಯಿತು. ಅವಾಗ ನನಗೆ ಹೋದಾಗ ಪ್ರಾರಂಭಿಕ 7ನೇ ತರಗತಿಯನ್ನು ಕೊಟ್ಟರು. ಅವಾಗ 120 ಜನ 7ನೇ ತರಗತಿಯಲ್ಲಿ ಇದ್ದರು ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳು ಇದ್ದಾಗ ಬೆಳಿಗ್ಗೆ ನಮ್ಮದು ಪ್ರಥಮ ಅಪಾರ್ಟ್ಮೆಂಟ್ ಇದ್ದಾಗ ಒಂದು ಹುಮ್ಮಸ ಇತ್ತು. ನಾನೇನಾದರೂ ಒಂದು ಸಾಧನೆ ಮಾಡಬೇಕಲ್ಲ ಅಂತಕ್ಕಂಥ ಹಂಬಲ ಇತ್ತು ನನ್ನ ತಾಲೆ ಇದ್ದಾಗ. ನಾನು ಬೆಳಗ್ಗೆ 5 ಗಂಟೆಗೆ ನಾನು ಶಾಲೆಯಲ್ಲೇ ಇರ್ತಿದ್ದೆ. 5 ಗಂಟೆಗೆ ಎದ್ದು ಮಕ್ಕಳನ್ನೆಲ್ಲ ಬೆಳಗ್ಗೆ ರನ್ನಿಂಗ್ ಕರ್ಕೊಂಡು ಹೋಗ್ತಿದ್ದೆ. ರನ್ನಿಂಗ್ ಕರ್ಕೊಂಡು ಹೋಗಿ ಬಂದು ಬೆಳಗಿನ ಒಂದು ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು 6 ಗಂಟೆಗೆ ಬರೋಕ್ಕೆ ಹೇಳ್ತಿದ್ವಿ. ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನ ಕರ್ಕೊಂಡು ಬೆಳಗಿನ ಜಾವದಲ್ಲಿ ಅವರಿಗೆ ಖೋ ಖೋ, ಕಬಡ್ಡಿ, ವಾಲಿಬಾಲು ದಿನನಿತ್ಯ ರೂಢ ಮಾಡಿ 8:30ಗೆ ಅವ್ರನ್ನ ಮನೆಗೆ ಕಳಿಸಿ 9 ಗಂಟೆಗೆ ನಂದು ಸ್ಪೆಷಲ್ ಕ್ಲಾಸ್ ಇರ್ತಿತ್ತು. 9 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ನಂತರ ಪ್ರಾರ್ಥನಾ ಸಮಯ ಮುಗಿಸ್ಕೊಂಡು ರೆಗ್ಯುಲರ್ ಕ್ಲಾಸನ್ನು ಮಾಡ್ತಾ ಇದ್ದೆ ನಾನು. ಆ ಒಂದು ಬೆಳಗಿನ ಸಮಯದಲ್ಲಿ ಮಾಡಿದ್ದು ಮತ್ತು ಪ್ರಥಮ ಶಾಲೆಯಲ್ಲಿ ನೀವು ದುಡಿದಿದ್ದು, ಅಲ್ಲಿ ಒಳ್ಳೆಯ ಶಿಕ್ಷಕರಿದ್ದು ಎಲ್ಲ ಹೇಳಿದ್ರಲ್ಲ, ಆ ಮೂಲಕ ತಾವು ಅಲ್ಲಿ ಏನು ಸಾಧನೆ ಮಾಡಿದಿರಿ ಅಂತ ಚಿಕ್ಕನರಗುಂದದಲ್ಲಿ ಪಾಠ ಪ್ರವಚನ ಜೊತೆಗೆ ಕ್ರೀಡಾ ಮನೋಭಾವನೆಲ್ಲ ಮಕ್ಕಳಲ್ಲಿ ಬೆಳೆಸಿ ರಾಜ್ಯ ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ವಾಲಿಬಾಲ್ ಟೀಮನ್ನು ತಯಾರು ಮಾಡಿದ್ವಿ. ಪ್ರತಿಭಾ ಕಾರಂಜಿಯಲ್ಲಿಯೂ ಸಹ ರಾಜ್ಯ ಮಟ್ಟದಲ್ಲಿ ನಾವು ಹೆಚ್ಚು ಮಕ್ಕಳನ್ನು ಪ್ರಿಪೇರ್ ಮಾಡಿ ತಾಲೂಕಿನಲ್ಲಿ ಹೋದಾಗ ನಮಗೇನಂತಿದ್ರಪ್ಪ ಅಂದ್ರೆ ಚಿಕ್ಕ ನರಗುಂದ ಬಟಾಲಿಯನ್ ಬಂತು ಅಂತಕ್ಕಂಥ ಒಂದು ಹೆಸರನ್ನು ನರಗುಂದ ತಾಲೂಕಿನಲ್ಲಿ ಉಳಿಸಿರ್ತಕ್ಕಂಥ ಇತಿಹಾಸ ಇದೆ. ಒಳ್ಳೆಯದು. ಈಗ ನೀವು ಒಟ್ಟಾರೆ ಸರಿ ಈ ಸುಮಾರು 30 ವರ್ಷ ನೀವು ಸೇವೆಯನ್ನು ಸಲ್ಲಿಸಿದ್ರಿ. ಆ 30 ವರ್ಷ ಸೇವೆಯಲ್ಲಿ ಯಾವ್ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ಸೇವೆಯನ್ನು ಸಲ್ಲಿಸಿದ್ರಿ, ಎಷ್ಟೆಷ್ಟು ದಿನಗಳ ವರ್ಷ ಸೇವೆಯನ್ನು ಸಲ್ಲಿಸಿದಿರಿ ಸರ್? ನಾನು ಚಿಕ್ಕ ನರಗುಂದದಲ್ಲಿ 8 ವರ್ಷ ಸೇವೆಯನ್ನು ಮಾಡಿದೆ. ಅಲ್ಲಿಂದ 2ನೇದಾಗಿ ಶಾಂತಗಿರಿಯಲ್ಲಿ ನಾನು ಚಿಕ್ಕ ನರಗುಂದ ಸೇವೆ ಮಾಡುವಾಗ ನಂದು ಹೆಚ್ಚುವರಿ ಆಯಿತು. ಹೆಚ್ಚುವರಿ ಆದಾಗ ನನ್ನ ತಾಲೂಕಿಗೆ ಬರಬೇಕಂತೇಳಿ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ. ಆದರೆ ಆ ಗ್ರಾಮದ ಹಿರಿಯರು ನನ್ನ ಒಂದು ಮೇಲೆ ಇರ್ತಕ್ಕಂಥ ಅಭಿಮಾನ ಪ್ರೀತಿಗೆ 3 ಸಲ ವರ್ಗಾವಣೆಯನ್ನು ರದ್ದುಪಡಿಸಿದರು. 3 ಸಲ ವರ್ಗಾವಣೆ ರದ್ದುಪಡಿಸಿದಾಗ ನಾನೇ ಹಿರಿಯ ಮಗ ಆಗಿದ್ದರಿಂದ ನಾನು ನಮ್ಮೂರ ಕಡೆ ಹೋಗ್ಬೇಕನ್ನುವಂಥ ಹಂಬಲ ಇದ್ದಾಗ 4ನೇ ಸಲ ವರ್ಗಾವಣೆಯನ್ನು ಬಯಸಿ ಶಾಂತಗಿರಿಗೆ ವರ್ಗಾವಣೆಯಾಗಿ ಬಂದೆ. ಶಾಂತಗಿರಿಯಲ್ಲಿ ವರ್ಗಾವಣೆ ಬಂದಾಗ ಅಲ್ಲಿಯ ಜನ ಭಾಳ ರಫ್ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾದಾಗೂ ನಮ್ಮ ಇಲಾಖೆಯವರು ಅಲ್ಲಿಗೆ ಯಾಕೆ ಹೋಗ್ತೀರಿ, ಬೇರೆ ಶಾಲೆ ಆಯ್ಕೆ ಮಾಡಿಕೊಡ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ಕಿವಿ ಮಾತು ಹೇಳಿದರು. ಆದಾಗ್ಯೂ ಅದನ್ನೇ ಕೊಡ್ರಿ ಅಂತೇಳಿ ನಾವು ಹಠ ತೊಟ್ಟು ಶಾಂತಗಿರಿಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಹೋದಾಗ ಅಲ್ಲಿ ವಾತಾವರಣ ಸ್ವಲ್ಪ ಕಲುಷಿತವಾಗಿತ್ತು. ಅದನ್ನು ಮತ್ತು ಎಲ್ಲ ಹಿರಿಯರನ್ನು ಕಟ್ಕೊಂಡು ಎಲ್ಲ ಊರಿನ ಗಂಡು ಮನೆಯವ್ರು ಕಟ್ಕೊಂಡು ಆ ಊರಿನ ಶಾಲೆಯನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ. ಆವಾಗ ಕೆಲವು ಸಂದರ್ಭದಲ್ಲಿ ಯಾರ್ದೋ ಒಂದು ಐತರ ಘಟನೆ ನಡೆದಿತ್ತು. ಅದನ್ನು ವಿಜಯ್ ಭಾಸ್ಕರ್ ಸಾಹೇಬರು ಆಯುಕ್ತರಿದ್ದರು ಆ ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ. ಅವಾಗ ನಾ ಶಾಲೆಯನ್ನು ಪೂರ ಬದಲಾವಣೆ ಮಾಡಿದಾಗ ಬಂದು ವಿಜಯ್ ಭಾಸ್ಕರ್ ಸಾಹೇಬ್ ಬಂದಾಗ, ಏನಪ್ಪ ಇಷ್ಟೇ ಚೆನ್ನಾಗಿದೆ ಸ್ಕೂಲು, ಯಾರು ಅವರು ನಿಮ್ಮ ಮೇಲೆ ಇದನ್ನು ಬರ್ದು? ಇಲ್ಲ ಸಾಹೇಬ್ರ, ಅದು ಏನೋ ನಮಗೆ ಗೊತ್ತಿಲ್ಲ, ಆದರೆ ನೀವು ಬಂದೀಗ ಅವ್ರನ್ನ ಕರೆಸಿ ಇದು ಮಾಡಿದ್ರೆ ಊರಲ್ಲಿ ಒಂದು ಭೇದ ಭಾವನೆ ಪ್ರಾರಂಭ ಆಗ್ತೈತಿ. ಆ ಹಿನ್ನೆಲೆಯನ್ನು ಎಲ್ಲ ಅವ್ರನ್ನ ಕರೆಸಿ ಸರಿಪಡಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದಾಗ ವಿಜಯ್ ಭಾಸ್ಕರ್ ಸಾಹೇಬರು ಭಾಳ ಖುಷಿಯಾಗಿ ಆಯಿತು ಮಾಡಿ ಚೆನ್ನಾಗಿ ಅಂತ ಸಂದೇಶವನ್ನು ಕೊಟ್ಟು ಆ ಶಾಲೆಯನ್ನು ಪ್ರತಿಭಾ ಕಾರಂಜಿಯಲ್ಲಿ ಮೈಸೂರಿಗೆ ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ವಿ. ಇನ್ನೂ ಸ್ಪೋರ್ಟ್ಸ್ಗಳಲ್ಲಿ ಸಾಕಷ್ಟು ಮುಂದಾಳತ್ವವನ್ನು ವಹಿಸಿಕೊಂಡು ಅಲ್ಲಿ ಶಾಲೆಯನ್ನು ಹೆಚ್ಚು ಪ್ರಗತಿಶೀಲ ಅಂದರೆ ಕಂಪ್ಯೂಟರ್ ರೂಮು ಪ್ರಯೋಗಗಳನ್ನು ಬರೆಸ್ತಾ ಇದ್ವಿ. ಸಾಕಷ್ಟು ಪಾಠ ಪ್ರವಚನ ಮಾಡಿ ಆ ಒಂದು ತಾಲೂಕದಲ್ಲಿ ಹೆಚ್ಚು ಪ್ರಯತ್ನವನ್ನು ಮಾಡಿ ಮತ್ತು ಮುಂದೆ 2015ಕ್ಕೆ ಪ್ಯಾಟಿ ಶಾಲೆಗೆ ನಾನು ವರ್ಗಾವಣೆಗೊಂಡು ಪ್ಯಾಟಿ ಶಾಲೆಯಲ್ಲಿ ಬಂದು ಈ ಸದ್ಯ ಪ್ಯಾಟಿ ಶಾಲೆಯಲ್ಲಿ ನಿವೃತ್ತಿ ಜೀವನವನ್ನು ಪಡಿತಾ ಇದ್ದೇನೆ. ಆ ಪ್ಯಾಟಿ ಶಾಲೆಯೂ ಸಹ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು, ರಾಜ್ಯ
ನೈರ್ಮಲ್ಯ ಶಾಲೆ ಅಂತಕ್ಕಂಥ ರಾಜ್ಯ ಮಟ್ಟ ಪ್ರಶಸ್ತಿಯನ್ನು ಪಡೆದುಕೊಂಡು ಇವತ್ತು ರಾಜ್ಯದಲ್ಲೇ ಹೆಸರಾಗಿರ್ತಕ್ಕಂಥ ಶಾಲೆ ಪ್ಯಾಟಿ ಶಾಲೆ. ನೀವು ಶಿಕ್ಷಣ ರಂಗದಲ್ಲಿ ಅನೇಕ ಸಾಧನೆಯನ್ನು ಮಾಡಿದಿರಿ, ಪ್ರಶಸ್ತಿಗಳನ್ನು ಪಡೆದಿದ್ದೀರಿ. ಪ್ಯಾಟಿ ಶಾಲೆ ಇವತ್ತು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸಂಘಟನೆಯನ್ನು ಮಾಡಿದಿರಿ, ಅನೇಕ ಅಧಿಕಾರಿಗಳ ಜೊತೆ ಸಂಪರ್ಕದಿಂದ ಶಾಲೆಯನ್ನು ಶಿಕ್ಷಣವನ್ನು ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡಿದಿರಿ. ಆದರೆ ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ಯಾವ್ಯಾವ ರೀತಿಯ ಒಂದು ಸ್ಕಿಲ್ಗಳನ್ನು ಅಥವಾ ಬೋಧನಾ ವಿಧಾನಗಳನ್ನು, ಬೋಧನೋಪಕರಣಗಳನ್ನು ಯಾವ ರೀತಿ ನೀವು ಬಳಸ್ತಾ ಇದ್ದೀರಿ ಅಂತ? ನಾವು ಮಕ್ಕಳಿಗೆ ಹೆಚ್ಚು ಒತ್ತು ಕೊಟ್ಟು ಪಾಠ ಪ್ರವಚನ ಮಾಡುವಾಗ ಅವರಲ್ಲಿ ನೈಜತೆಯನ್ನು ರೂಪಿಸ್ತಾ ಇದ್ವಿ. ಏನು ಬದುಕಿನಲ್ಲಿ ಈ ಪಾಠವನ್ನು ಹೇಳೋದ್ರ ಜೊತೆಗೆ ಪಾಠದ ಜೊತೆ ನೈಜ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನೋಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರಿಗೆ ಕೆಲವು ಉದಾಹರಣೆಗಳ ಮುಖಾಂತರವಾಗಿ, ಕೆಲವು ಟೀಚಿಂಗ್ ಏಡ್ಸ್ ತೋರಿಸೋದ್ರ ಮುಖಾಂತರವಾಗಿ, ಕೆಲವು ಮಾದರಿಗಳನ್ನು ತೋರಿಸೋದ್ರ ಮುಖಾಂತರವಾಗಿ ಅವರ ನೈಜ ರೂಪಕ್ಕೆ ತಂದು ಅವರ ಮಕ್ಕಳ ಮನಸ್ಸಿನ ಮಟ್ಟಕ್ಕಿಳಿದು ಪಾಠವನ್ನು ನಾವು ಮಾಡ್ತಾ ಇದ್ವಿ. ನೀವು ಕೃಷಿಯಲ್ಲಿಯೂ ಕೂಡ ಒಂದು ಸೇವೆಯನ್ನು ಮಾಡ್ತಾಯಿದ್ದೀರಿ, ಸಂಘಟನೆಯಲ್ಲಿಯೂ ಸೇವೆಯನ್ನು ಮಾಡ್ತಾಯಿದ್ದೀರಿ, ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಾಕಷ್ಟು ಕೆಲಸವನ್ನು ಮಾಡ್ತಾಯಿದ್ದೀರಿ. ಇದೆಲ್ಲದರ ಜೊತೆಗೆ ಒಬ್ಬ ಯಶಸ್ವಿ ಶಿಕ್ಷಕನಾಗಿ ನೀವು ಹೊರಗೆ ಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು? ನೀವು ಒಂದು ದಿನದ ವೇಳೆ ಅಂತಾರಲ್ಲ, ಈ ಟೈಮ್ ಟೇಬಲ್ ಹೇಗೆ ನೀವು ಮಾಡ್ತಾಯಿದ್ದೀರಿ ಅಂತ ಅದನ್ನೊಂದಷ್ಟು ನಮ್ಮ ವೀಕ್ಷಕರಿಗಾಗಿ ತಿಳಿಸಿ. ನಾನು ಬೆಳಗಿನ ಒಂದು ಜಾವ 6 ಗಂಟೆಗೆ ನಾನು ದಿನನಿತ್ಯದ ನನ್ನ ವೇಳಾಪಟ್ಟಿ 6 ಗಂಟೆಗೆ ಎದ್ದು ನಾನು ತೋಟಕ್ಕೆ ಹೋಗಿ ತೋಟದ ಕೆಲಸವನ್ನು ಮಾಡಿದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಕೃಷಿ ಚಟುವಟಿಕೆ ನಾನೇ ಆಳು ಬೆಳಗ್ಗೆ ಬರ್ತಿರಲಿಲ್ಲ. ನಾನೇ ಸ್ವತಃ ಒಂದು ಚಟುವಟಿಕೆಯಲ್ಲಿ ಇದ್ಕೊಂಡು 8:45 ಮಟ್ಟ ನಾನು ಕೃಷಿ ಚಟುವಟಿಕೆ ತೊಡ್ಕೊಳ್ತಾ ಇದ್ದೆ. ನಂತರ 9 ಗಂಟೆಗೆ ಶಾಲೆಗೆ ಹೋಗಿ ಶಾಲಾ ಪಾಠ ಪ್ರವಚನ ಮುಗಿಸ್ಕೊಂಡು ತದನಂತರ ಸಂಘಟನೆಯಲ್ಲಿ 2014ರಿಂದ ನಾನು ರೋಣ ತಾಲೂಕಿಗೆ ವರ್ಗಾವಣೆಗೊಂಡು ಬಂದೆ. ವರ್ಗಾವಣೆ ಬಂದು 2014ರಲ್ಲಿ ನೌಕರ ಸಂಘಕ್ಕೆ NGOಕ್ಕೆ ಆಯ್ಕೆ ಆಯಿತು. NGOಕ್ಕೆ ಆಯ್ಕೆ ಆದಾಗ ಸಾಕಷ್ಟು ಸಮಸ್ಯೆಗಳು, ನೌಕರರ ಒಂದು ಸಮಸ್ಯೆಗಳು ತುಳಿದಾಡ್ತಾ ಇದ್ವು. ಆ ಒಂದು ಸಂದರ್ಭದಲ್ಲಿ ನಾವು ಮತ್ತು ಮಡಿವಾಳ ಸರ್ ಅಂತೇಳಿ ಅಧ್ಯಕ್ಷರಾದರು, ನಾನು ಉಪಾಧ್ಯಕ್ಷ ಆದೆ. ಉಪಾಧ್ಯಕ್ಷ ಆದಾಗ ಶಿಕ್ಷಕರ ಪ್ರತಿಯೊಂದು ಸಮಸ್ಯೆಗಳನ್ನು ನಾನು ಅವರ ಶಾಲೆಗೆ ಹೋಗಿ ಶಾಲಾ ಅವಧಿ ನಂತರ ಶನಿವಾರ ಹಿಂಗೆ ಹೋಗಿ ಅವರ ಸ್ವತಃ ಸಮಸ್ಯೆಗಳಿಗೆ ಒಂದು ಪಟ್ಟಿ ಮಾಡ್ಕೊಂಡು ಬರ್ತಿದ್ದೆ. ಪಟ್ಟಿ ಮಾಡ್ಕೊಂಡು ಬಂದು ಶಿಕ್ಷಕರ ಸಮಸ್ಯೆಗಳನ್ನು ಪ್ರತಿ CRC ವೈಸನ್ನು ಆ ಕೇಸ್ ವರ್ಕರ್ಗೆ ಶನಿವಾರ ದಿವಸ ನಾನು ಆಫೀಸಿಗೆ ಹೋಗಿ ಅಲ್ಲೇ ಅವರ ಒಂದು ಕೇಸ್ ವರ್ಕರ್ ಕರೆದು ಇಲಾಖೆ ಅಧಿಕಾರಿಗಳ ಜೊತೆ ಇಂತಿಂಥ ಸಮಸ್ಯೆಗಳದಾವ, ಇವು ಬಗೆಹರಿಬೇಕಂತಕ್ಕಂಥ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಖಾಂತರ ಅವ್ರಿಗೊಂದು ಸಮಯವನ್ನು ಕೊಟ್ಟು ಬರ್ತಾಯಿದ್ದೆ. ಕೊಟ್ಟು ಬಂದಾಗ ಆಗಿದೆ ಇಲ್ಲೋ ಅಂತಕ್ಕಂಥದ್ದನ್ನು ಮತ್ತೆ ನಾವು ಒಂದು ಶನಿವಾರ ಬಿಟ್ಟು ಹೋಗಿ ಕೇಳಿ ತದನಂತರ ಆ ಸಮಸ್ಯೆ ಬಗೆಹರಿಸಿದ ಮೇಲೆ ಶಿಕ್ಷಕರಿಗೆ ನಾನು ಫೋನಿನ ಮುಖಾಂತರ ಅವರಿಗೆ ಸಂದೇಶವನ್ನು ನೀಡ್ತಾ ಇದ್ದೆ. ಇದು ಒಂದು ಕಡೆ ಶಿಕ್ಷಕರ ಸಮಸ್ಯೆ ಆದಾಗ ನಾನು ಅಡಾಪ್ಟ್ ಆಗ್ತಿದ್ದೆ. ಏನಂದರೆ ಸಮಯವನ್ನು ಅಡಾಪ್ಟ್ ಮಾಡಿದಾಗ ಕೃಷಿ ಚಟುವಟಿಕೆಗಳಿದಾಗ ಉಳಿದದ್ದು ಯಾವುದೂ ವಿಚಾರ ಮಾಡ್ತಿರ್ಲಿಲ್ಲ. ಶಾಲೆಗೆ ಬಂದಾಗ ಮನೆ ಕಡೆ ಮತ್ತು ಸಂಘಟನೆ ಕಡೆ ವಿಚಾರ ಮಾಡ್ತಾ ಇರಲಿಲ್ಲ. ಶಾಲೆ ಅವಧಿ ನಂತರ ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ವಿ. ಹೀಗೆ ಒಂದೊಂದು ಸಮಯವನ್ನು ನಾನು ಆ ಸಮಯಕ್ಕೆ ಸೀಮಿತನಾಗಿ ಅದಕ್ಕೆ ಅಡಾಪ್ಟ್ ಆಗಿ ನಾನು ಪ್ರತಿಯೊಂದು ಕಾರ್ಯವನ್ನು ನಿಭಾಯಿಸ್ತಾ ಇದ್ದೆ. ಒಟ್ಟಾರೆ ಅರ್ಪಣಾ ಮನೋಭಾವನೆಯಿಂದ ನೀವು ಕೆಲಸವನ್ನು ಮಾಡಿದ್ದೀರಿ ಅಂತ ನಿಮ್ಮ ಅಭಿಪ್ರಾಯ? ಹೌದು. ಹಾಗಾಗಿ ಯಶಸ್ವಿಯಾಗಿದ್ದೀರಿ, ಒಬ್ಬ ಯಶಸ್ವಿ ಸಂಘಟನೆಕಾರರು, ಒಬ್ಬ ಯಶಸ್ವಿ ಶಿಕ್ಷಕರು ಕೂಡ ಆಗಿದ್ದೀರಿ. ಈ ಸಂಘಟನಾ ರುಚಿಯನ್ನು ಮತ್ತು ನಿಮಗೆ ಸಂಘಟನೆಯ ಮಾರ್ಗದರ್ಶನವನ್ನು ನೀಡಿದವರು ಯಾರು ಮತ್ತು ಸಂಘಟನೆಯಲ್ಲಿ ರುಚಿಯನ್ನು ನಿಮಗೆ ಕಲಿಸಿದ್ದು ಯಾರು ಅಂತ? ಅದು ಜೀನ್ಸ್ ಏನೋ ಗೊತ್ತಿಲ್ಲ, ಆದರೆ ಪ್ರತಿ ಒಂದು ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ಜೀವನದಲ್ಲೇ ಪ್ರಾಥಮಿಕ ವಿಭಾಗದಲ್ಲೂ ನಾನು ನಾಯಕನಾಗಿದ್ದೆ, ಪ್ರೌಢ ವಿಭಾಗದಲ್ಲೂ ನನ್ನನ್ನು ನಾಯಕನಾಗಿ ಮಾಡಿದರು. ಹೀಗಾಗಿ ತದನಂತರ ನಾನೇನು TCH ಹೋದಾಗ ಅಲ್ಲಿ ಸ್ಟೂಡೆಂಟ್ ಫೆಡರೇಷನ್ ಸೇರಿಕೊಂಡಾಗ ಮುಂದೆ ಆ ಹವ್ಯಾಸ ನನಗೆ ರೂಢಿ ಆಗಿದ್ದರಿಂದ ಮುಂದೆ 1986ರಲ್ಲಿ ರಾಜೂರು ಗ್ರಾಮದಲ್ಲಿ ವಿದ್ಯಾರ್ಥಿ ಸಂಘಟನೆಯನ್ನು ಹುಟ್ಟಾಕಿ ವಿದ್ಯಾರ್ಥಿ ಸಂಘವನ್ನು ಪ್ರಾರಂಭಿಸಿ ಸಮಾಜ ಸೇವೆ ಮಾಡಲಿಕ್ಕೆ ನನಗೆ ಸಾಕಷ್ಟು ಅನುಕೂಲ ಆಯಿತು. ಅಲ್ಲಿ ಸಂಘಟನೆ ಮಾಡಿದಾಗ ವಿದ್ಯಾರ್ಥಿ ಸಂಘಟನೆಯಿಂದ ವಿದ್ಯಾರ್ಥಿ ಸಂಘವನ್ನು ಕಟ್ಟಿ ಹೊಲಿಗೆ ತರಬೇತಿಗಳನ್ನು ಸೇವೆ ಕೊಟ್ವಿ. ಆಮೇಲೆ ಗ್ರಂಥಾಲಯವನ್ನು ಕಾಂಟ್ರಿಬ್ಯೂಷನ್ ಮಾಡಿ ಗ್ರಂಥಾಲಯವನ್ನು ಪ್ರಾರಂಭಿಸಿದ್ವಿ ಹಳ್ಳಿಯೊಳಗೆ. ಪ್ರತಿ ವಾರ ದಿನನಿತ್ಯ ಸಾಯಂಕಾಲ ಲೈಬ್ರರಿ ಯಾವುದೇ ಹಣವನ್ನು ಯಾರು ನೌಕರಿ ಇದ್ರು ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿಕೊಂಡು ಆ ಪತ್ರಿಕೆ ಹಣವನ್ನು ಸಂದಾಯ ಮಾಡ್ತಿದ್ವಿ. ರಾತ್ರಿ ಅವರಿಗೆ 2 ತಾಸು ಗ್ರಾಮದ ಯುವಕರಿಗೆ ಓದಕ್ಕೆ ಕೊಡ್ತಾ ಇದ್ವಿ. ಅಲ್ಲಿ ಇಂಥ ಒಂದು ಅನೇಕ ಚಟುವಟಿಕೆಗಳನ್ನ ವಿದ್ಯಾರ್ಥಿ ಸಂಘವನ್ನು ಕಟ್ಟಿ ಗ್ರಾಮದ ಶೈಕ್ಷಣಿಕ ಚಿಂತನೆಯನ್ನು ಮಾಡ್ತಾ ಇದ್ವಿ. ಸುಧಾರಣೆ ಮಾಡಬೇಕು ನಮ್ಮ ಊರನ್ನಂತಕ್ಕಂಥ ಸಂಘಟನೆ ಕಡೆ ಒಂದು ಕಡೆ ಚಿಂತಿತ್ತು.
ಅದ್ರ ಜೊತೆಗೆ ಊರಿನ ಪ್ರಗತಿ ಆಗಬೇಕಲ್ಲ ಅಂತಕ್ಕಂಥ ಒಂದು ಹಂಬಲಿತ್ತು ಮನದಾಳದಲ್ಲಿ. ಅದನ್ನು ಹೆಂಗೆ ಮಾಡಬೇಕು ಅಂತಂತೇಳಿ ನಾವು ಅವಾಗ ಅದನ್ನು ವಿದ್ಯಾರ್ಥಿ ಸಂಘವನ್ನು ಪರಿವರ್ತನೆ ಮಾಡಿ ಆದರ್ಶ ಯುವಕ ಸಂಘವನ್ನು ಮಾಡಿಕೊಂಡು ಸಮಾಜಮುಖಿಯಾಗಿ ಪ್ರತಿಯೊಂದು ಹಬ್ಬ, ಗಣೇಶ ಹಬ್ಬ ಬಂದಾಗ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡ್ತಾ ಇದ್ವಿ ನಾವು. ಏನೇನು ಪರಿವರ್ತನೆ ಆಗಬೇಕು, ಊರಂದ್ರೆ ಹೆಂಗಿರಬೇಕು, ಏನು ಕೊಟ್ಟರೆ ಜಾನಪದ ಸಾಹಿತ್ಯದ ಬಗ್ಗೆ ಆಗಿರಲಿ, ಅನೇಕ ನಾಟಕಗಳನ್ನು ಪ್ರದರ್ಶನ ಮಾಡೋದಾಗಲಿ, ಕೆಲವೊಂದು ಉಪನ್ಯಾಸಗಳನ್ನು ರೂಪಿಸೋರಾಗಲಿ, ಆಮೇಲೆ ನರೇಗಲ್ ಕಾಲೇಜಿಗೆ ಹಿಪ್ನಾಟಿಸಮ್ ಅಂತಕ್ಕಂಥ ಒಂದು ಕಲೆ ಇತ್ತು. ದೆವ್ವ ಭೂತ ಅಂತಕ್ಕಂಥ ಮೂಢನಂಬಿಕೆ ಇತ್ತು. ಅದನ್ನು ನಮ್ಮ ಜನರಿಗೆ ದೂರ ಮಾಡಬೇಕನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನರೇಗಲ್ ಕಾಲೇಜಿನಿಂದ ಅವರನ್ನು ಕರೆಸಿ ಆ ಹಿಪ್ನಾಟಿಸಮ್ ಅಂತಕ್ಕಂಥ ಒಂದು ವಿದ್ಯೆಯನ್ನು ಅವರಿಗೆ ಪ್ರದರ್ಶಿಸಿ ಇದು ಸುಳ್ಳು ಅಂತಕ್ಕಂಥ ಸತ್ಯ ಪ್ರದರ್ಶನ, ಕೆಲವು ಪುನರ್ಜನ್ಮ ಅಂತಕ್ಕಂಥ ಕಲ್ಪನೆ ಅಲ್ಲೇ ಜನರಿಗೆ ನಾವು ತೋರಿಸ್ಕೊಟ್ವಿ. ಅವಾಗ ಇಲಾಳ್ ಗ್ರಾಮದಲ್ಲಿ ಆ ಮಾತನಾಡಿದಂಥ ವಿಷಯ ಬಾಗಲಕೋಟೆ ಜಿಲ್ಲೆ ಇಲಾಳ್ ಗ್ರಾಮಕ್ಕೆ ಹೋಗಿ ಅದನ್ನು ನಾವು ಸತ್ಯವನ್ನು ಕಂಡುಕೊಂಡು ಬಂದ್ವಿ. ಅದು ಪುನರ್ಜನ್ಮ ಇದೆ ಅಂತಕ್ಕಂಥದ್ದು ಅವತ್ತ ಕಲ್ಪನೆ ಜನರಿಗೆ ಮೂಡಿಸಿದ್ವಿ. ಅದನ್ನು ಇಂಥ ಸಂಘಟನೆಯನ್ನು ಹುಟ್ಟಾಕಿದಂಥ ಸಮಯ ಅದು. ಸಮಾಜ ಜಾಗೃತಿಯನ್ನು ಮಾಡಿದರೆ ಮನೆಗೆ ಒಬ್ಬ ಒಳ್ಳೆಯ ಮಗನಾಗಿ, ಶಾಲೆಗೆ ಒಬ್ಬ ಒಳ್ಳೆಯ ಶಿಕ್ಷಕನಾಗಿ, ಊರಿಗೆ ಒಬ್ಬ ಒಳ್ಳೆಯ ಪ್ರಜೆಯಾಗಿ ನೀವೆಲ್ಲ ಕೆಲಸ ಮಾಡಿದಿರಿ. ನಿಮ್ಮ ಮನೆಯಲ್ಲಿ ಬಹುತೇಕ ಈಗ ಸಂಘಟನೆಯಲ್ಲಿ ನಿಮ್ಮ ಸಹೋದರ 4 ಜನ ಇದ್ದೀರಿ. ನೀವು 5 ಜನ. ಈಗ ನೌಕರ ಸಂಘದ ಅಧ್ಯಕ್ಷರು ನಿಮ್ಮ ಸಹೋದರರ. ಆದಾಗ್ಯೂ ಇಷ್ಟೆಲ್ಲ ನೀವು ಯಶಸ್ವಿ ಸಂಘಟನೆಯನ್ನು ಮಾಡಿದಾಗ, ಯಶಸ್ವಿ ಶಿಕ್ಷಕರಾದಾಗೂ ಸಹಿತ ಕೆಲವು ಮಂದಿಯಲ್ಲಿ ಒಂದು ಪ್ರಶ್ನೆ, ಹಾದಿಮನಿಯವ್ರ ಮನೆಗೆ ಯಾಕಪ್ಪ ಅದು ಎಲ್ಲ ಅಧ್ಯಕ್ಷ ಪದವಿ, ಅವ್ರಿಗೆ ಯಾಕದು ಸಂಘಟನೆ ಅಧ್ಯಕ್ಷತೆ, ಬೇರೆಯವರೆಲ್ಲ ಅನ್ನೋದು, ಇದಕ್ಕೆ ಅಂತ ಹೇಳ್ತೀವಿ. ಹಿರಿಯರು ಒಂದು ಮಾತು ಹೇಳ್ತಾರೆ, ಸರ್ಕಾರಕ್ಕಿಂತ ಸಹಕಾರ ಮುಖ್ಯ ಅಂಥೇಳಿ. ಸರ್ಕಾರ ಏನು ಮಾಡ್ತದೋ ಗೊತ್ತಿಲ್ಲ, ಸಹಕಾರ ಇದ್ರೆ ಏನಾದ್ರು ಮಾಡಲಿಕ್ಕೆ ಸಾಧ್ಯ ಐತೆ ಅನ್ನಲಿಕ್ಕೆ ನಮ್ಮ ಮನೆತನದ ಒಂದು ಉದಾಹರಣೆ. ಹೆಂಗಿದೆಪ್ಪ ಅಂತಂದರೆ, ನಾವು ಬೇರೆ ತಾಯಿ ಮಕ್ಕಳು ಆದರೂ ಒಂದು ತಾಯಿ ಮಕ್ಕಳಂಗ ನಡ್ಕೊಂಡು 26 ಜನ ನಾವು ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ. ಎಲ್ಲ ಸಹಕಾರ ಯಾರಪ್ಪ ಅಂತಂದ್ರೆ, ಒಂದು ತಲೆ ಒಂದು ತುರುಬ ಕೂಡಿ ಒಂದು 5 ತಲೆ ಕೂಡಿರ್ಬೋದಂತ, ಒಂದು ತುರುಬು ಕೂಡಿರಲ್ಲ ಅಂತ ಒಂದು ಗಾದೆ ಹೇಳ್ತಾರೆ. ಆದರೆ ನಮ್ಮ 5 ಮಂದಿ ಸ್ವಸ್ಥರು ಸಹ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನುವಂಥ ಒಂದು ತತ್ವದ ಆಧಾರದಲ್ಲಿ ನಮ್ಮ ಮನೆತನ ಇವತ್ತು ಸಹಕಾರದಿಂದ ಕೂಡಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಮನೆಯಲ್ಲಿದೆ. ಹಾಗೆ ಸಮಾಜಮುಖಿಯಾಗಿಯೂ ಸಹ ಏನು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ, ಅಲ್ಲಿಯೂ ಸಹಕಾರ ಮನೋಭಾವನೆಯಿಂದ ಪ್ರತಿಯೊಂದು ಕಾರ್ಯವನ್ನು ಯಶಸ್ವಿಯಲ್ಲಿ ಮಾಡಿ ತೋರಿಸಿದಂಥ ಉದಾಹರಣೆಗಳು ಇವತ್ತು ನಮ್ಮ ಕಣ್ಮುಂದೆ ಇದೆ. ಈಗ ಒಟ್ಟಾರೆ ಈ 100 ಜೊಟ್ಟನ್ನಾದರೂ ನಡೆಸ್ಬೋದು, 3 ತುರುಬನ್ನು ನಡೆಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ನಿಮ್ಮ ಮನೆಯಲ್ಲಿ ಸುಮಾರು 26 ಜನ 26 ಜನ ಕೂಡಿದ್ದೀರಿ. ಅದು ಒಳ್ಳೆಯ ಒಂದು ಬಹುತೇಕ ನಿಮ್ಮ ಮನೆತನ ಎಲ್ಲರಿಗೆ ಮಾದರಿ ಆಗ್ಬೋದು. 26 ಜನ ಕೂಡಿದ್ದೀರಿ. ಅದರ ಸಹಕಾರದಿಂದ, ಜೊತೆಗೆ ಜನರ ಸಹಕಾರದಿಂದ, ನಿಮ್ಮ ಒಂದು ಉದ್ಯೋಗದಲ್ಲಿ ಸಹಕಾರದಿಂದ ನೀವು ಸಂಘಟನೆಯಲ್ಲಿ ಮುಂದುವರೆದಿರಿ ಅಂತ ನೀವು ಹೇಳಿದ್ರಿ. ಈ ಸಂಘಟನೆ, ಶಿಕ್ಷಕ ವೃತ್ತಿ, ಇದೆಲ್ಲ ಯಶಸ್ವಿ ಜೊತೆಗೆ ಇದು ಎಲ್ಲ ಒಂದು ಕಡೆ ಆದರೆ ನಿಮ್ಮ ಮನೆತನದ ಯಶಸ್ವಿ 26 ಜನ ಸುಮಾರು ಒಂದು ಮನೆತನದಲ್ಲಿ ಕೂಡಿರೋದು ಬಹುತೇಕ ಮಾದರಿಯ ಒಂದು ಕುಟುಂಬ ಅಂತ ನಮಗೆ ಅನ್ನಿಸ್ತಾ ಇದೆ. ಇದು ಬಹುತೇಕ ಭಾಳ ಜನರಿಗೂ ಒಂದು ಮಾದರಿ ಅನ್ನಿಸ್ಬೋದು. ಈ ರೀತಿ ನಿಮ್ಮ ಕುಟುಂಬದಲ್ಲಿ 26 ಜನ ಕೂಡಿ ನಡೀಲಿಕ್ಕೆ ಏನೇನು ನೀವು ಒಂದು ನಿಮ್ಮ ಅನುಭವದಲ್ಲಿ ಒಂದೆರಡು ನಮ್ಮ ವೀಕ್ಷಕರಿಗಾಗಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಒಂದೆರಡು ಟಿಪ್ಸ್ ಹೇಳಿ. ಈಗ ಒಂದು ಕುಟುಂಬ ಕೂಡಿರ್ಬೇಕಂತಂದ್ರೆ ಸಹಬಾಳ್ವೆ ಮುಖ್ಯ. ಸಹಬಾಳ್ವೆ ಮುಖ್ಯ ಅಂತಂತಂದ್ರೆ ಇವತ್ತು ಕೂಡಿದ್ರೆ ಏನಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥದಕ್ಕೆ ನಾವು ಮೊದಲ ಸಾಮಾನ್ಯ ಒಂದು ಮನೆತನದವರು. ನಾನು ಹಿರಿಯ ಮಗನಾಗಿ ಮೊದಲು ನಾನು ಏನಾದರೂ ಮಾಡಿ ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಬೇಕನ್ನುವಂಥ ಸದುದ್ದೇಶ ಇಟ್ಕೊಂಡು ಮೊದಲ ನಾನು ಶಿಕ್ಷಕನಾದೆ. ಶಿಕ್ಷಕನ ಆದ ಮೇಲೆ ನಮ್ಮೆಲ್ಲ ಕುಟುಂಬದ ಜವಾಬ್ದಾರಿಯನ್ನು ನಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ನಮ್ಮ ಮಕ್ಕಳನ್ನು, ನಮ್ಮ ತಮ್ಮಂದಿರನ್ನು ಒಬ್ಬರನ್ನ BMS ಓದಿಸಿ ಅವ್ರನ್ನ ಡಾಕ್ಟರ್ ಮಾಡಬೇಕು, ಒಬ್ಬವನು ಇಂಜಿನಿಯರ್ ಮಾಡಿ ಅವನು ಇಂಜಿನಿಯರ್ ಮಾಡಬೇಕಂತಕ್ಕಂಥ ಹಂಬಲಿತ್ತು. ಆದರೆ ಆ ಕನಸು ಆ ಸಂದರ್ಭದಲ್ಲಿ BMS ಡಾಕ್ಟ್ರನ್ನ ಹಚ್ಚಿದ್ವಿ. ಆದರೆ ಇಂಜಿನಿಯರ್ ಹಚ್ಚಿದಂಥ ನಮ್ಮ ಸೋದರನಿಗೆ ಧಾರವಾಡದಲ್ಲಿ ಧರ್ಮಸ್ಥಳ ಮಂಜುನಾಥ ಇದರೊಳಗೆ ಡಿಪ್ಲೊಮಾ ಇಂಜಿನಿಯರ್ ಸಿಕ್ಕಿತ್ತು. ಆದರೆ ಆ ಸಂದರ್ಭದಲ್ಲಿ ಅವರು ನಮಗೆ ಶೀಟನ್ನು ಕೊಡಲಾರ್ದೆ ಅವರು ಮರಳಿ ನಮ್ಮನ್ನು ಕಳಿಸಿಬಿಟ್ರು. ಹೀಗಾಗಿ ಅಲ್ಲಿ ಒಂದು ಸ್ವಲ್ಪ ಫೀಲಿಂಗ್ ಆಗಿ ನಮ್ಮ ತಮ್ಮನ್ನು ಮತ್ತೆ ನಾವು ಸೈನ್ಸ್ಗೆ ಹಚ್ಚಿದ್ವಿ. ಆತ ಮತ್ತು ಅಲ್ಲೇ ಸೈನ್ಸು ಹೆಚ್ಚು ಒತ್ತಡ ಕೊಡಲಾರ್ದೆ ನರೇಗಲ್ ಕಾಲೇಜಿನಲ್ಲಿ ಹೆಚ್ಚು ಅಭ್ಯಾಸವನ್ನು ಮಾಡಿ ಮುಂದೆ
ನಾವೆಲ್ಲ ನೌಕರಿ ಪಡೆದುಕೊಂಡ ಮೇಲೆ ಎಲ್ಲರೂ ನಾವು ಒಂದೇ ಒಂದು ಕುಟುಂಬದಲ್ಲಿ ಬಾಳಿ ಅಷ್ಟು 5 ಜನ ಇವತ್ತು ಸರ್ಕಾರಿ ನೌಕರದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಒಂದು ಸಹಬಾಳ್ವೆಯಿಂದ ಸಹಕಾರದಿಂದ ಕೂಡಿದಂಥ ಕುಟುಂಬ ಇವತ್ತು ಏನನ್ನು ಸಾಧಲಿಕ್ಕೆ ಸಾಧ್ಯ ಐತೆ ಅನ್ನಲಿಕ್ಕೆ ಇವತ್ತು ನಮ್ಮದೇ ಒಂದು ಉದಾಹರಣೆ ಅಂತಕ್ಕಂಥದ್ದು. ಅಂದರೆ ಇವತ್ತು ಕೃಷಿ ಚಟುವಟಿಕೆ ಇರಲಿ ಅಥವಾ ನಾವೇನು ಕೆಲಸ ಮಾಡ್ತಿದ್ವಿ ಅಲ್ಲಿ ನಿಯತ್ ಅಂತಕ್ಕಂಥದ್ದು ಇತ್ತಂದರೆ, ನಮ್ಮದು ಅಂತಕ್ಕಂಥದ್ದು ಇತ್ತಂತಂದ್ರೆ ಅದು ಏನಾದ್ರು ಮಾಡಲಿಕ್ಕೆ ಸಾಧ್ಯ ಐತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಯಾಕಪ್ಪ ಅಂದ್ರೆ ಎಲ್ಲೇ ಕಾಯಕ ಇದೆ ಅಲ್ಲಿ ಕೈಲಾಸ ಇದೆ. ನಾನು ಕಾಯಕದಲ್ಲಿ ಕೈಲಾಸ ಕಂಡವ ಅಂದ್ರೆ ಕಲಿಸ್ಲಿಕ್ಕೆ ಹಾಗೆ ನಮ್ಮ ಸೋದರರು ಸಹ ಇವತ್ತು ತಾವೆಲ್ಲ ಉದಾಹರಣೆಯಾಗಿ ಇಟ್ಗಿ ಗೌರ್ಮೆಂಟ್ ಹಾಸ್ಪಿಟಲ್ ನೋಡ್ಬೋದು, ರಾಜೂರು ಗೌರ್ಮೆಂಟ್ ಹಾಸ್ಪಿಟಲ್ ನೋಡ್ಬೋದು, ಮಾದರಿಯಾಗಿದೆ ಇವತ್ತು ಅವ್ರು ಮಾಡಿದಂಥ ಕಾರ್ಯಗಳು. ಒಬ್ಬ ಗೌರ್ಮೆಂಟ್ ಆಫೀಸರ್ ಆಗಿ ವೈದ್ಯಕೀಯ ವೃತ್ತಿ ಇದ್ರೂ ಸಹ ಅವನ್ನೆಲ್ಲ ಆಸ್ಪತ್ರೆಗಳನ್ನು ಸಹ ಮಾದರಿಯಾಗಿ ಮಾಡಿದ್ದಾರೆ ಅವರು. ಇವತ್ತು ತಾಲೂಕಿನಲ್ಲೇ ಮಾದರಿಯಾಗಿರ್ತಕ್ಕಂಥ ಆಸ್ಪತ್ರೆಗಳು ಎರಡು ಸೇವೆ ಮಾಡಿದಂಥ ಆಸ್ಪತ್ರೆಗಳು ಸಹೋದರರು ಡಾಕ್ಟರ್ ಎಂ ಎ ಹಾದಿಮನಿ ಅಂತಕ್ಕಂಥವ್ರು. ಇನ್ನು 3ನೇದವರು ರೋಣ ತಾಲೂಕಿನ ಆರೋಗ್ಯ ಶಿಕ್ಷಣಾಧಿಕಾರಿ ಅಂತೇಳಿ ಅವರು ನೇಮಕ ಆಗ್ಯಾರ. ಅವರು ಸಹ ಕಾಯಕದಲ್ಲಿ ಇರ್ತಕ್ಕಂಥವ್ರು. ಅವ್ರ ಹೆಸರು ಕೆ ಹಾದಿಮನಿ ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿ ಅಂತೇಳಿ. ಅವರು ಸಹ ಯಾರೇ ನಮ್ಮ ಸಹೋದರರಿದ್ದರೂ ಮೊದಲು ಕರ್ತವ್ಯದ ಕಡೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಕರ್ತವ್ಯದ ಕಡೆ ಜೊತೆ ಒತ್ತು ಕೊಡೋದ್ರಿಂದ ನಮ್ಮದು ಅಂತಕ್ಕಂಥ ಮನೋಭಾವನೆಯಿಂದ ಆಳವಾಗಿ ಅಲ್ಲಿ ಇಳಿದು ಅದ್ರ ಕಡೆ ಹೆಚ್ಚು ಕೆಲಸ ಮಾಡೋದ್ರಿಂದ ಹೆಚ್ಚು ಯಶಸ್ವಿ ಆಗಿರುವಂತಕ್ಕಂಥದ್ದು ಇದು ಅದು ನಾವು ಒಂದು ಮಾತಾಡ್ತಾರೆ ಹಿರಿಯರು, ಭೂಮಿ ಬಿದ್ದಾಗ ಉಸಿರಿರ್ಬೇಕಂತ, ಭೂಮಿ ಬಿಟ್ಟು ಹೋದಾಗ ಹೆಸರಿರ್ಬೇಕಂತ. ಅಂಥ ಹೆಸರನ್ನು ಮಾಡಿದಂಥ ನಮ್ಮ ಸೋದರರು ತಮ್ಮ ಕಾಯಕದಲ್ಲಿ ಎಲ್ಲಿಯಾದರೂ ತಮ್ಮ ಹೆಸರನ್ನು ಉಳಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ನನ್ನದು ಅನ್ನೋದಕ್ಕಿಂತ ನಮ್ಮದು ಅಂತ ಎಲ್ಲಿ ಕೆಲಸ ಮಾಡ್ತೀವಿ ಅದು ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ. ಈಗ 5 ಜನ ನೀವು ಸರ್ಕಾರಿ ಸೇವೆಯಲ್ಲಿ ಕೆಲಸವನ್ನು ಮಾಡ್ತೀರಿ, ಆ ಜೊತೆಗೆ ನೀವು ಸಂಘಟನೆಯನ್ನು ಮಾಡ್ತಿದ್ದೀರಿ. ಹಾಗೆ ಈ 5 ಜನದ ಮಕ್ಕಳು ಎಷ್ಟು ಜನ ಏನೇನು ಮಾಡ್ತಾ ಇದ್ದಾರೆ ಅಂತ? ನಾನು ಹಿರಿಯವನು, ನನಗೆ 2 ಹೆಣ್ಣುಮಕ್ಕಳು, ಒಬ್ಬ ಗಂಡು ಮಗ. ಹಿರೇಕಿ ಇಂಜಿನಿಯರ್ ಇದ್ದಾಳೆ, 2ನೇದಕ್ಕಿ MBBS ಮುಗಿಸ್ಕೊಂಡು MD ಮಿರಜ್ನಲ್ಲಿ ಓದ್ತಾ ಇದ್ದಾಳೆ. 3ನೇದವನು MBBS ಮುಗಿಸ್ಕೊಂಡು ಈಗ ಹೌಸ್ಮನ್ಶಿಪ್ನಲ್ಲಿ ಇನ್ನು 2 ತಿಂಗಳಿದೆ ಮುಗಿಸ್ಕೊಂಡು ಬರ್ತಾ ಇದ್ದಾನೆ. ಇನ್ನು ನಮ್ಮ ಡಾಕ್ಟರ್ ಎಂ ಎ ಹಾದಿಮನಿ ಅವರ ಮಗ 1ನೇದವನು MBBS ಮುಗಿದಿದೆ, ದೆಹಲಿಯಲ್ಲಿ ಕೋಚಿಂಗ್ನಾಗ ಇದ್ದಾನೆ. 2ನೇದವನು BMS ಮುಗಿಸ್ಕೊಂಡು ಮುಷಿಗೇರಿಯಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದ್ದಾನೆ. ಇನ್ನು 3ನೇ ಸಹೋದರ ಕೆ ಹಾದಿಮನಿಯವರು, ಅವ್ರಿಗೂ 2 ಗಂಡು ಮಕ್ಕಳು. ಒಬ್ಬನು ಈ ಸದ್ಯ KLE ಬೆಳಗಾವದಲ್ಲಿ 3ನೇ ವರ್ಷ ಡೆಂಟಲ್ ಓದ್ತಾ ಇದ್ದಾನೆ. 2ನೇದವನು PUC ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿಸಿದ್ದಾನೆ ಈಗ. ಇನ್ನು 4ನೇದವನು ಡಾಕ್ಟರ್ GA ಹಾದಿಮನಿ, ಗೌಸಿದ್ದಪ್ಪ ಅಂದಪ್ಪ ಹಾದಿಮನಿ ಅಂತೇಳಿ ಗೌರ್ಮೆಂಟ್ ಕಾಲೇಜ್ ಯಾದಗಿರಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾನೆ. ಆತಗೆ 2 ಹೆಣ್ಣು ಮಕ್ಕಳು. ಅಲ್ಲೇ ಒಬ್ಬಾಕಿ 5ನೇ ಕ್ಲಾಸು, ಒಬ್ಬಾಕಿ ಇನ್ನೂ LKG ಓದ್ತಾರೆ. ಇನ್ನು 5ನೇದವನು ಪ್ರಭು ಹಾದಿಮನಿ ಅಂತೇಳಿ ಮುಷಿಗೇರಿಯಲ್ಲಿ ಸೆನೆಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಆತಗೆ 2 ಗಂಡು ಮಕ್ಕಳು, ಅವರು ಇನ್ನೂ 5ನೇತೆ, ಒಬ್ಬರು 2ನೇತೆ ಕ್ಲಾಸನ್ನು ಓದ್ತಾ ಇದ್ದಾರೆ. ಒಟ್ಟಾರೆ ನಿಮ್ಮದು ಡಾಕ್ಟರ್ ಫ್ಯಾಮಿಲಿ, ಹಾದಿಮನಿಯವ್ರ ಫ್ಯಾಮಿಲಿ ಡಾಕ್ಟರ್ ಫ್ಯಾಮಿಲಿ ಆಗ್ತಾ ಇದೆ ಅಂತ. ಅದು ಏನೋ ಗಾಡ್ ಗಿಫ್ಟ್. ಇನ್ನೊಂದು ಮಾತು ಹೇಳಕ್ಕೆ ನಾನು ಬಯಸ್ತೀನಿ, ಸರಸ್ವತಿ ಇದ್ದಲ್ಲೇ ಲಕ್ಷ್ಮೀ ಒಲಿದಿಲ್ಲ, ಲಕ್ಷ್ಮೀ ಇದ್ದಲ್ಲಿ ಸರಸ್ವತಿ ಒಲಿದಿಲ್ಲ. ಅದು ಗಾಡ್ ಗಿಫ್ಟೋ ಏನೋ ಗೊತ್ತಿಲ್ಲ, ಎರಡೂ ಒಲ್ದಾವ ಅಂತೇಳಿ ನನ್ನ ಆತ್ಮ ಹೇಳ್ತೈತಿ. ನನ್ನ ಸಹಾಯಕ ಇದ್ದಲ್ಲೇ ಸರಸ್ವತಿನೂ ಒಲ್ದಾಳ ಮತ್ತು ಲಕ್ಷ್ಮಿನೂ ಒಲ್ದಾಳೋ ಏನೋ ನಮ್ಮ ಒಂದು ಅನುಭವದ ಒಂದು ಪ್ರಕಾರ. ನೀವು ಸರಸ್ವತಿಯನ್ನು ಕರ್ಕೊಂಡಿದ್ದೀರಿ, ಹಿಂದೆ ಲಕ್ಷ್ಮಿನೂ ಬಂದಾಳ ಅಂತ. ಹಿಂದೆ ಬಂದಾಳ ಅಂತ. ಇಬ್ರು ಕೂಡಿರೋದು ಭಾಳ ಕಠಿಣ. ಇಬ್ಬರು ಕೂಡಿರೋದು ಕಠಿಣ. ನಿಮ್ಗೆ ಹಾದಿಮನಿ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ರು ಒಲ್ದಾಳ ಏನೋ ಅಂತ ನನ್ನೊಂದು ಅಭಿಪ್ರಾಯ. ಆಯ್ತು, ನಿಮ್ಮ ಸಂತೋಷದಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇದ್ದೀವಿ ಸರ್. ಈಗ ನೀವು ಇವೆಲ್ಲ ನೀವು ಸಂಘಟನೆಯಿಂದ ಮಾಡಿದ್ದಾಯಿತು, ಮತ್ತು ಏನೋ ನಿಮ್ಮ ಸಾಧನೆಗಳನ್ನು ಹೇಳಿದ್ರಿ. ಈ ಬಹುತೇಕ ನೀವು ಅಧ್ಯಕ್ಷರಾಗಿ, ತಾಲೂಕು ಅಧ್ಯಕ್ಷರಾಗಿ 2 ಅವಧಿಗೆ ನೀವು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ್ರಿ, 3 ಅವಧಿ ಅಖಂಡ ರೋಣ ತಾಲೂಕಿದ್ದಾಗೂ ಸಹಿತ ನೀವು ಅಧ್ಯಕ್ಷ ಆಗಿದ್ದೀರಿ. ಈ ಅಧ್ಯಕ್ಷರಾಗಿ ನೀವು ಶಿಕ್ಷಣಕ್ಕೆ ಅಥವಾ ಶಿಕ್ಷಕಿಯರಿಗೆ, ಶಿಕ್ಷಣ ಇಲಾಖೆಗೆ ಏನು ಕೆಲಸ ಮಾಡಿದಿರಿ, ಏನು ಸಾಧನೆ ಮಾಡಿದಿರಿ? ನಾನು ನರಗುಂದ ತಾಲೂಕು 1995ರಲ್ಲಿ ಅಪಾಯಿಂಟ್ಮೆಂಟ್ ಆದೆ. ಅಪಾಯಿಂಟ್ಮೆಂಟ್ ಆದಾಗ ಅಲ್ಲೇ ನಾನು ಏನಾದರೂ ತಾಲೂಕಿನಲ್ಲಿ ಗುರುತಿಸ್ಕೋಬೇಕು ಅನ್ನೋಂಥ ಹಂಬಲ ನನ್ನಲ್ಲಿತ್ತು. ಅವಾಗ 1998ರಲ್ಲಿ 6ನೇ ವೇತನ ಜಾರಿಗೆ ಆಗಬೇಕಾಗಿತ್ತು. ಜಾರಿಗೆ ಆಗಲಾರ್ದಾಗ ಅಲ್ಲೊಂದು ಹೋರಾಟ ರೂಪಿಸಿದೆ ಶಿಕ್ಷಕರನ್ನೆಲ್ಲ. ಎಲ್ಲ ಹೋರಾಟ ರೂಪಿಸಿ ಅದರಲ್ಲಿ ಹೋರಾಟವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನನ್ನ ಅವಿರೋಧವಾಗಿ ನರಗುಂದ ತಾಲೂಕು ಶಿಕ್ಷಕರ ಸೊಸೈಟಿಯ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿಕೊಂಡ್ರು.
ಆದ್ರೆ ನಾನು ಅದೇ ಹೋಗಿದ್ದರಿಂದ ನನಗಿಂತ ಹಿರಿಯ ಶಿಕ್ಷಕರು ಸಾಕಷ್ಟು ಇರೋದ್ರಿಂದ ನಾನು ತ್ಯಾಗ ಮನೋಭಾವನೆಯನ್ನು ಮಾಡಿ ನನ್ನ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮಣ್ಣೂರು ಮಠ ಸರ್ಗೆ ಅದನ್ನು ಬಿಟ್ಟುಕೊಟ್ಟೆ ಆ ಸಂದರ್ಭದಲ್ಲಿ. ಹೀಗಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡುವಾಗ ಒಂದೊಂದು ಸಂದರ್ಭದಲ್ಲಿ ತ್ಯಾಗ ಮಾಡಿದಾಗ ಯಶಸ್ವಿಗೆ ಕಾರಣ ಅಂತಕ್ಕಂಥದ್ದು ನಾನು ಕಂಡುಕೊಂಡಿರ್ತಕ್ಕಂಥದ್ದು. ಅವಾಗ ತ್ಯಾಗ ಮಾಡಿದಾಗ ನನ್ನನ್ನು ಏನು ಮಾಡಿದ್ರಪ್ಪ ಅಂದ್ರೆ ಗದಗ ಜಿಲ್ಲಾ ಶಿಕ್ಷಕ ಸಂಘಕ್ಕೆ ನಿರ್ದೇಶಕ ನನಗೆ ನನ್ನ ಅವಿರೋಧವಾಗಿ ಕಳಿಸಿದ್ರು ಆ ಸಂದರ್ಭದಲ್ಲಿ. ತದನಂತರ ನಾನು 2002ರಲ್ಲಿ ಗದಗ ಜಿಲ್ಲಾ ರೋಣ ತಾಲೂಕಿಗೆ ವರ್ಗಾವಣೆಗೊಂಡು ಬಂದೆ, ಶಾಂತಿಗಿರಿ ಶಾಲೆಗೆ ವರ್ಗಾವಣೆಗೊಂಡು ಬಂದಾಗ. ಹಾಗಾದರೆ ಇಲ್ಲಿ ಇರ್ತಕ್ಕಂಥ ನೌಕರಿಗೂ ನಾನು ಏನಾದರೂ ಸೇವೆ ಮಾಡಬೇಕನ್ನುವಂಥ ಮನೋಭಾವನೆಯನ್ನು ಹೊಂದಿ ಆವಾಗ ನೌಕರ ಸಂಘದ ಚುನಾವಣೆ ಬಂದಾಗ ನಾನು ರೋಣ ತಾಲೂಕಾ ನೌಕರ ಸಂಘಕ್ಕೆ ನಿರ್ದೇಶಕನಾಗಿ ಆಯ್ಕೆ ಮಾಡಿಕೊಂಡೆ. ಬಹಳ ಸ್ಪರ್ಧೆ ಆಯಿತು. 32 ಜನ ನನ್ನ ವಿರುದ್ಧ ಇದ್ದರು ಸ್ಪರ್ಧೆಯಲ್ಲಿ. ಕೇವಲ 3 ಮಂದಿ ಆಯ್ಕೆ ಮಾಡಬೇಕಾಗಿತ್ತು. 3 ಮಂದಿ ಆಯ್ಕೆ ಮಾಡೋಕೆ 32 ಮಂದಿ. ಸಾಕಷ್ಟು ಇಲಾಖೆ ಅಧಿಕಾರಿಗಳು ಪ್ರಯತ್ನ ಮಾಡಿದ್ರು, ಅದು ಇಲೆಕ್ಷನ್ನ ಅಂತೇಳಿ. ನಾನು ಹೊರಗೆ ಹೋದ ಇಲೆಕ್ಷನ್ ಬೇಡ ಅನ್ನೋರು, ನಾ ಇದ್ರೆ ಇಲೆಕ್ಷನ್ ಬೇಕನ್ನೋರು. ಅಂದು ಒಂದು ರಾತ್ರಿ 12-1 ಗಂಟೆಗೆ ಎಸ್.ಉಂಡಿ ಸಾಹೇಬರು ಆ ಸಂದರ್ಭದಲ್ಲಿ ನಮ್ಮ BO ಆಗಿದ್ರು. ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಹೊಂದಾಣಿಕೆ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದರು. ಕೆಲವು ಶಿಕ್ಷಕರು ಯಾಕೋ ಇದನ್ನು ಮಾಡಿ ಇಲೆಕ್ಷನ್ ಆಗಲಿ ಅಂತಕ್ಕಂಥ ಒಂದು ಚಾಲೆಂಜನ್ನು ಮಾಡಿದಾಗ ನಾವು ಅಖಂಡ ರೋಣ ಮತ್ತು ಗಜೇಂದ್ರ ತಾಲೂಕಿದ್ದಾಗ ಚುನಾವಣೆ ಎದುರಿಸಿದಾಗ ನಾನು ಆ ತಾಲೂಕಿಗೆ ಈ ರೋಣ ತಾಲೂಕಿಗೆ ಬಂದು ನಾನು ಕೇವಲ 4 ತಿಂಗಳಾಗಿತ್ತು. ಹೈಯೆಸ್ಟ್ ಲೀಡ್ನಲ್ಲಿ ನಾನು ಆಯ್ಕೆಯಾಗಿ ಬಂದೆ. ಆ ಸಂದರ್ಭದಲ್ಲಿ ಶಿಕ್ಷಕರು ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ಇಟ್ಟಿದ್ದಾರಲ್ಲ, ಅವ್ರಿಗೆ ಹಾಗಾದ್ರೆ ಏನಾದ್ರು ಒಂದು ಮಾಡಲೇಬೇಕು ಅನ್ನೋಂಥ ಹಂಬಲಿದ್ದಾಗ ನಮ್ಮ ಸೇವಾ ಪುಸ್ತಕಗಳು BO ಕಚೇರಿಯಲ್ಲಿ ಇರ್ತಾವೆ. ಅವಾಗ ಅವು ಸಾಕಷ್ಟು ಅದರಲ್ಲಿ ಕೆಲವು ಇನ್ನೂ ನೋಂದಣಿ ಆಗಿರಲಿಲ್ಲ, ಲೋಪದೋಷಗಳನ್ನೆಲ್ಲ ನಮ್ಮ ಶಿಕ್ಷಕರಿಗೆ SRನಲ್ಲಿ ನಮ್ಮದು ಭವಿಷ್ಯ ಇರೋದ ಸೇವಾ ಪುಸ್ತಕದಲ್ಲಿ ಕೆಲವು ನೋಂದಣಿ ಆಗಿರಲಿಲ್ಲ. ಅವಾಗ ನಾನು ಇಲಾಖೆ ಕೇಸ್ ವರ್ಕರ್ ಹಿಡ್ಕೊಂಡು 2.5-3 ತಿಂಗಳ ಸಾಕಷ್ಟು ಅವರು ಕೂಡ ಜೊತೆ ಕುಂತ್ಕೊಂಡು ಆ ಒಂದು ಸೇವಾ ಪುಸ್ತಕನ ಸಂಪೂರ್ಣ ಮಾಡಿದಂಥ ಇತಿಹಾಸ ಇದೆ ಇವತ್ತು. ಅವಾಗ ನಾನು ಅದನ್ನೆಲ್ಲ ಮುಗಿಸಿಕೊಂಡು ಗುರುಸ್ಪಂದನ ಅಂತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿ ಇಡೀ ಸಮಗ್ರ ಗಜೇಂದ್ರ ರೋಣ ತಾಲೂಕು ಒಂದೇ ಆಗಿದ್ದಾಗ ಎಲ್ಲ ಶಿಕ್ಷಕರು CRC ವೈಸ್ SR ಪುಸ್ತಕಗಳನ್ನು ಓದು ಸೇವಾ ಪುಸ್ತಕನ ಅವ್ರ ಕಡೆ ಕೊಟ್ಟು ಅವನ್ನೆಲ್ಲ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇತಿಹಾಸ ಇವತ್ತಿಗೂ ಇದೆ ಇಡೀ ಶಿಕ್ಷಕರು. ಆ ಒಂದು ಭರವಸೆಯನ್ನು ಇಟ್ಟುಕೊಂಡು ಮುಂದೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚುನಾವಣೆ ನಡೆದಾಗ ಪುನರ್ ಆಯ್ಕೆ ನನ್ನನ್ನು ಅಲ್ಲಿ ಆಯ್ಕೆ ಮಾಡಿದ್ರು. 1ನೇ ಸಲ ನನ್ನ ಶಿಕ್ಷಕರ ಸಂಘಕ್ಕೆ ನೌಕರ ಸಂಘದ ಬಿಟ್ಟು ಶಿಕ್ಷಕರ ಸಂಘ ನಿಂತಾಗ ಅವಾಗ ನಾನು ಹೈಯೆಸ್ಟ್ ಲೀಡ್ನಲ್ಲಿ ಬಂದೆ. ಅವಾಗ ನಾನು ಅಧ್ಯಕ್ಷನಾಗಿ ಗುರುಭವನವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆ ಇತ್ತು. ಅವಾಗ ನಮ್ಮ ಶಿಕ್ಷಕರ ಕಾರ್ಯಕ್ರಮಗಳನ್ನು ಶಿಕ್ಷಕರ ಚಟುವಟಿಕೆ ನಡೆಸಲಿಕ್ಕೆ ಯಾವುದೇ ಒಂದು ಸ್ಥಳದ ಅವಕಾಶ ಇರಲಿಲ್ಲ ರೋಣ ತಾಲೂಕಿನಲ್ಲಿ. ಅವಾಗ ಸನ್ಮಾನ್ಯ JS ಪಂಡ್ ಸಾಹೇಬರು ಶಾಸಕರಾಗಿದ್ದರು. ಅವ್ರ ಕಡೆ ವಿಚಾರ ಮಾಡಿಕೊಂಡಾಗ ಆಯ್ತು ಮಾಡಂತಕ್ಕಂಥ ಒಂದು ಸಂದೇಶವನ್ನು ನೀಡಿದಾಗ ಒಂದೇ ವರ್ಷದಲ್ಲಿ 1,02,00,000 ರೂಪಾಯಿದು ಗುರುಭವನವನ್ನು ನಿರ್ಮಾಣ ಮಾಡಿ ರಾಜ್ಯದಲ್ಲೇ ಮಾದರಿಯಾಗಿರ್ತಕ್ಕಂಥ ಗುರುಭವನವನ್ನು ನಿರ್ಮಾಣ ಮಾಡಿದ್ದೀನಿ. ಇವತ್ತು ಒಂದು 800 ಜನ ಕುಂದಿರ್ತಕ್ಕಂಥ ಹಾಲು, 12 ಜನ ಕುಂದಿರ್ತಕ್ಕಂಥ 12 ಜನ ವಸ್ತಿ, 24 ಜನ ವಸ್ತಿ ಇರ್ತಕ್ಕಂಥ 12 ರೂಮ್ಗಳನ್ನು ಕಟ್ಟಿ ಇವತ್ತು ರಾಜ್ಯದಲ್ಲೇ ಪ್ರಹ್ಲಾದ್ ಗೌಡ್ರು ಅಂತೇಳಿ ಆಯುಕ್ತರಿದ್ದು ಅವರು ನನಗೆ ಭಾಳ ಹೆಲ್ಪ್ ಮಾಡಿದರು. ಈ ರೀತಿಯಾಗಿರ್ತಕ್ಕಂಥ ಗುರುಭವನ ಕಟ್ಟಿದ್ರು ಒಳ್ಳೇದಾಗ್ತೈತೆ ಅಂತ ಮಾರ್ಗದರ್ಶನ ಮಾಡಿದ್ದಕ್ಕೆ ಇವತ್ತಿಗೂ ರಾಜ್ಯದಲ್ಲೇ ಏನಾದರೂ ಕಟ್ಟಬೇಕಾದ್ರೆ ರೋಣ ತಾಲೂಕಿನ ಗುರುಭವನ ನೋಡ್ಕೊಂಬರ್ರಿ ಅಂತಕ್ಕಂಥ ಸಂದೇಶವನ್ನು ಆಯುಕ್ತ ಕಚೇರಿಯಿಂದ ಕಳಿಸ್ತಾ ಇದ್ದಾರೆ. ಹೀಗಾಗಿ ಗುರುಭವನವನ್ನು ಕಟ್ಟಿದ ಮೇಲೆ ಮತ್ತೆ ಶಿಕ್ಷಕರ ಆತ್ಮವಿಶ್ವಾಸವನ್ನು ಬಲಪಡಿಸಿಕೊಂಡು 3ನೇ ಸಲ ನಾನು ಗಜೇಂದ್ರ ತಾಲೂಕು ಡಿವೈಡ್ ಆಯಿತು. ಅವಾಗ ಡಿವೈಡ್ ಆದಾಗ ನಾನು ಗಜೇಂದ್ರ ತಾಲೂಕಾ ಅವಿರೋಧವಾಗಿ ಅಧ್ಯಕ್ಷನಾಗಿ ಮತ್ತೆ ಕಾರ್ಯಚಟುವಟಿಕೆ ಇದ್ದಾಗ ಸಾಕಷ್ಟು ಶಿಕ್ಷಕರ ಒಂದು ವಿಚಾರವನ್ನು ತಿಳ್ಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಕ್ಕೆ ನನ್ನನ್ನು ನಂಬಿದ ಗುರುಗಳಿಗೆ ಏನಾದರೂ ಕೊಡಬೇಕಂತೇಳಿ ಮತ್ತು ನಾ ಗಜೇಂದ್ರದಲ್ಲಿ ನಾನು ಮತ್ತು ರೇವಡಿ ಸರ್ ಕೂಡ್ಕೊಂಡು ರೇವಡಿ ಅವ್ರ ಪ್ಲಾಟ್ನೊಳಗೆ 100x100 ಅವ್ರ ಪ್ಲಾಟ್ನೊಳಗೆ ಇದನ್ನು ಬಿಟ್ಟಿದ್ವಿ. ಆದರೆ ಆ ಸಂದರ್ಭದಲ್ಲಿ ಏನೋ ಒಂದು ಇದರಿಂದ ಅದು ಆಗಲಿಲ್ಲ. ಈಗ ಪೊಲೀಸ್ ಆಫೀಸನ್ನು ಅಲ್ಲಿ ಇದನ್ನು ಮಾಡಿದ್ರು, ಪೊಲೀಸ್ ಸ್ಟೇಷನ್ ನಿರ್ಮಾಣ ಮಾಡಿದ್ರು ಆ ಜಾಗದಲ್ಲಿ. ಹಿಂಗಾಗಿ ಸ್ವಲ್ಪ ನೋವಾಗಿ ಅಂದಿನಿಂದ ಸ್ವಲ್ಪ ಬಿಟ್ಟಿದ್ವಿ. ಮುಂದೆ ಯಾವ ಕಾರಣಕ್ಕೆ ಬಿಟ್ಟಿದ್ರಿ ಅದು ಜಾಗ? ಅಲ್ಲೇ ನಮ್ಮ ಗುರುಭವನ ಮತ್ತು ಶಿಕ್ಷಕರ ಬ್ಯಾಂಕನ್ನು ಕಟ್ಟಬೇಕು ಅನ್ನುವಂಥ ರೇವಡಿ ಸರ್ದು ನಂದು ಕನಸಾಗಿತ್ತು. ಅಲ್ಲೇ ಆ ವಿಚಾರದೊಳಗೆ ಅಲ್ಲೇ ಪ್ಲಾಟ್ ಮಾಡುವಾಗ ಮಾತಾಡಿಕೊಂಡು ಹೆಚ್ಚಿಗೆ ಬಿಟ್ಕೊಂಡಿದ್ವಿ ನಾವು. ಅವ್ರ ಅಣ್ಣರದು ಮತ್ತು ಅವ್ರದ್ದು ಕೂಡ್ಕೊಂಡು ಒಂದೇ ಕಡೆ ಬಿಟ್ಕೊಂಡು ಅಲ್ಲೇ ಗುರುಭವನ ಮತ್ತು ಶಿಕ್ಷಕರ ಒಂದು ಸೊಸೈಟಿಯನ್ನು ಅಲ್ಲೇ ಕಟ್ಟಬೇಕು, ನಿರ್ಮಾಣ ಮಾಡಬೇಕನ್ನೋ ಕಲ್ಪನೆ ಇತ್ತು ನಮ್ಮದು.
ಅದು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದಕ್ಕೆ ಮುಂದೆ ಬರೋ ದಿನಮಾನಗಳಲ್ಲಿ ಹಂಗಾರೆ ಬೇರೆ ಕಡೆ ಕೊಡ್ತೀವಿ ಅಂದರು. ಇವತ್ತಿಗೂ ಗಜೇಂದ್ರ ತಾಲೂಕು ಗುರುಭವನ ಕಟ್ಟಬೇಕಂತೇಳಿ ಆಸೆ ಇದೆ. ಆದರೆ ಅದು ಜಗದ ಒಂದು ಸಮಸ್ಯೆಯಾಗಿ ಹಾಗೇ ನಿಂತಿದೆ ಅಂತಕ್ಕಂಥದ್ದು ಈಗ GS ಪಾಟೀಲ್ ಸಾಹೇಬರಿಗೆ ಮೊನ್ನೆ ಗಮನಕ್ಕೆ ತಂದಿದ್ದಕ್ಕೆ ಅವ್ರು ಈಗಾಗಲೇ 10 ಲಕ್ಷವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ರಾಂಪುರ ಪಂಚಾಯತಿಯಲ್ಲಿ ಆ ಜಾಗ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ಯಾರ. ಇನ್ನೂ ಅದು ನೋಂದಣಿ ಆಗಿಲ್ಲ. ಬರೋ ದಿನಮಾನಗಳಲ್ಲಿ ಸಹ ನಾನು ನಿವೃತ್ತಿ ಆದರೂ ಆ ಗುರುಭವನವನ್ನು ಕಟ್ಟಲೇಬೇಕನ್ನುವಂಥ ಸಂಕಲ್ಪ ಮಾಡಿದ್ದೇವೆ. ಎಲ್ಲ ಸಹಕಾರದಿಂದ ಅದನ್ನು ಮಾಡಬೇಕನ್ನುವಂಥ ಕನಸಿದೆ. ಶಿಕ್ಷಕರಿಗೆ ಅದೊಂದು ಮಾಡಿಕೊಡಬೇಕು ಅಂತಕ್ಕಂಥ ನನ್ನ ಆಶೆಯನ್ನು ನಾನು ಸಹ ಸಹಕಾರದಿಂದ ಅವರು ಕೂಡ ಅದನ್ನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಈಗ ಶಿಕ್ಷಕರ ತಾಲೂಕು ಬದಲಾವಣೆ ಆದಮೇಲೆ ಗಜೇಂದ್ರಗಡ ರೋಡದಲ್ಲಿ ಶಿಕ್ಷಕರ ಬ್ಯಾಂಕ್ ಅಂತಿದೆ. ನಾವು ರಾಧಾಕೃಷ್ಣನ್ ಶಿಕ್ಷಕರ ಸೊಸೈಟಿ ಅಂತೇಳಿ ಮೊನ್ನೆ ಹೋದ ತಿಂಗಳ ಉದ್ಘಾಟನೆಯನ್ನು ಮಾಡಿದ್ದೇವೆ. ನಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಈಗ ಕಾರ್ಯಚಟುವಟಿಕೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಶಿಕ್ಷಕರ ಒಂದು ವೇತನ ಆಗಲಿ ಅಥವಾ ಬಟವಾಡೆ ಆಗಲಿ ಈಗಾಗಲೇ ಬಹುತೇಕ ಶಿಕ್ಷಣ ಇಲಾಖೆ ಅನ್ನುವಂಥದ್ದು ಇನ್ನೂ ಗಜೇಂದ್ರಗಡಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ತಾವೇನಾದರೂ ಪ್ರಯತ್ನ ಮಾಡಿದರೆ ಹೇಗೆ? ಹೌದು, ನಾನು ಈಗಾಗಲೇ ಜಿಲ್ಲಾ ಮತ್ತು ರಾಜ್ಯ ಸಭೆಗೆ ಹೋದಾಗ ಇಡೀ ರಾಜ್ಯದಲ್ಲೇ ತಾಲೂಕುಗಳನ್ನು ಹುಟ್ಟಾಕಿದ್ರಿ. BO ಕಚೇರಿ ಪ್ರಾರಂಭಿಸಲಿಲ್ಲ ಅಂತಂದ್ರೆ ನೀವು ಏನು ಕೊಟ್ಟಂಗಾಯ್ತು, ದೇವ್ರು ಕೊಟ್ಟರೆ ಪೂಜಾರಿನ ಕೊಡಲಿಲ್ಲ ಅನ್ನುವಂಥ ಒಂದು ಸಂದೇಶ ಆಯಿತು. ನಾನು ರಾಜ್ಯಕ್ಕೆ ಒಂದು ಪತ್ರವನ್ನು ಬರೆದೆ. ಏನಪ್ಪ ಅಂತಂದರೆ ನಮ್ಮದು ಡಯಟ್ ಅಂತ ಐತಿ ತರಬೇತಿ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ ಅದೇ ಕೇಡರ್ನವರು ಅಧಿಕಾರಿಗಳಿರ್ತಾರೆ, ಅವ್ರನ್ನ ಇಲ್ಲಿ ಒಬ್ಬರನ್ನ ಕೊಟ್ಟರೆ ಅದೇ ವೇತನದಲ್ಲಿ ಹಾಕ್ತಾರೆ. ಹೈಸ್ಕೂಲ್ನಲ್ಲಿ ಮತ್ತು ಕೆಲವು SDC FDC ಇರ್ತಾರೆ, ಅವ್ರನ್ನ ಇಲ್ಲಿ ಕೊಟ್ರಂದ್ರೆ ಅದೊಂದು ಕಾಯ್ದೆಯಲ್ಲೇ ಆಗ್ತೈತಿ. ಇಡೀ ತಾಲೂಕಿಗೆ ಹೊಸ ತಾಲೂಕಿಗೆ ಮಾಡ್ರಿ ಅಂತಕ್ಕಂಥ ಒಂದು ಮಾರ್ಗದರ್ಶನ ಮಾಡಿದ್ವಿ. ಆರ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರಲಾರ್ದೆ ಇವತ್ತು ಏನು ಹೊಸ ತಾಲೂಕು ಇದಾವೆ ಯಾವ ತಾಲೂಕಿಗೂ BO ಕಾರ್ಯನ ಇನ್ನೂ ಕೊಟ್ಟಿಲ್ಲ. ಅದ್ರ ಮೇಲಿಂದ ಮೇಲೆ ಸಭೆಗೆ ಹೋದಾಗ ನಾವು ಒತ್ತಡವನ್ನು ಹಾಕ್ತಾ ಇದ್ದೇವೆ. ಬರೋದು ನಿಮ್ಮನಲ್ಲಿ ಆಗಬಹುದು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಈ ಪ್ಯಾಟಿ ಶಾಲೆಗೆ ಒಂದು ಪ್ರಶಸ್ತಿ ಬಂತಲ್ಲ, ಈ ಪ್ಯಾಟಿ ಶಾಲೆಯಲ್ಲಿ ಅದು ನೀವು ಬಂದಾಗ ಹೇಗಿತ್ತು, ಈಗೇನಾಗಿದೆ, ಏನೇನು ಕೆಲಸ ಮಾಡಿದ್ರು ಸ್ವಲ್ಪ ಅದನ್ನೊಂದು ಸಂಕ್ಷಿಪ್ತ ರೂಪದಲ್ಲಿ ಹೇಳಿ. ಪ್ಯಾಟಿ ಶಾಲೆಯಲ್ಲಿ ನಾವು ಹೋದಾಗ 1ರಿಂದ 5ನೇ ಕ್ಲಾಸ್ ಅದು. ಅಲ್ಲೇ ಇಬ್ಬರು ಶಿಕ್ಷಕರಿದ್ದರು, ಶ್ರೀಯುತ SC ಗಡಿಗೆಯವರು ಮತ್ತು BA ಮಾದಾರ್ ಅವರು ಅಂತೇಳಿ. ನಾನು ಗುರುಭವನವನ್ನು ಕಟ್ಟಬೇಕನ್ನುವಂಥ ಸಂದರ್ಭದಲ್ಲಿ ನನ್ನ ಮಕ್ಕಳಿಗೆ ಶಾಂತಿಗಿರಿಯಲ್ಲಿದ್ದೆ. ನಾನು ಅಲ್ಲಿ ಮಕ್ಕಳಿಗೆ ನನ್ನ ಏನಾದರೂ ಕೆಲಸಕ್ಕೆ ಹೋದಾಗ ಮಕ್ಕಳಿಗೆ ಅನ್ಯಾಯ ಆಗ್ತಿತ್ತು ಅನ್ನುವಂಥ ಒಂದು ಮನೋಭಾವನೆ ನನ್ನದಾಗಿತ್ತು. ಹೀಗಾಗಿ ನಾನು ಪೇಟೆ ಶಾಲೆಗೆ ವರ್ಗಾವಣೆಗೊಂಡು ಬಂದು ಅಲ್ಲಿ ನಾನು ಹೋದಾಗ ಮಕ್ಕಳ ಸಂಖ್ಯೆ 58 ಇತ್ತು. 58 ಇತ್ತು. ಆಗ ಅವರಿಗೆ ಪಾಲಕರು ಎಲ್ಲರೂ ಸಭೆಗೆ ಯಾವಾಗ ಬರ್ತಿದ್ರು, ಆಗಸ್ಟ್ 15 ಜನವರಿ 26ಕ್ಕೆ ಕಾರ್ಯಕ್ರಮಕ್ಕೆ ಬರ್ತಿದ್ರು. ಆವಾಗ ಅವ್ರಿಗೆ ಜೊತೆ ನಾನು ಮಾತಾಡಿಕೊಂಡು ಏನಾದರೂ ಮಾಡಿ ಮಕ್ಕಳ ಸಂಖ್ಯೆ ಕಾನ್ವೆಂಟ್ ಶಾಲೆಗೆ ಕಳಿಸ್ಬೇಡ್ರಿ, ಅದೇ ಬೋಧನೆಯನ್ನು ಇಲ್ಲಿ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಕೊಟ್ಟಿದಾಗ ಅದು 58 ಇರ್ತಕ್ಕಂಥ ಮಕ್ಕಳು ಮುಂದೆ 77 ಆಯಿತು ಮಕ್ಕಳ ಸಂಖ್ಯೆ. 77 ಆಗಬೇಕಾದ್ರೆ ನಾವು ಮಾಡಿದಂಥ ಕೆಲಸ ಹೇಳ್ತೈತಲ್ಲಿ. ನಾನು ವೃತ್ತಿಯಲ್ಲಿ ಇದ್ದಾಗ ನಾನು ಹೇಳ್ಕೊಳ್ಳೋದು, ನಾನು ಏನಾದರೂ ಅಲ್ಲೇ ಹೆಜ್ಜೆ ಗುರುತನ್ನು ಉಳಿಸ್ಬೇಕಾದ್ರೆ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದಾಗ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತೈತಿ ಅಂತಕ್ಕಂಥ. ಅವಾಗಲ್ಲಿ ಹೆಂಗಿತ್ತಪ್ಪ ಅಂದ್ರೆ ಸಾಲಿ 2 ಜನ ಶಿಕ್ಷಕರಿದ್ದಾಗ ಪಾಠ ಪ್ರವಚನ ಜೊತೆ ಅಲ್ಲೇ ಅಡುಗೆ ಕೋಲಿ ಸುಸಜ್ಜಿತವಾಗಿರಲಿಲ್ಲ. ಆಮೇಲೆ ನೀರಿನ ವ್ಯವಸ್ಥೆ ಇತ್ತು, ಅದು ಸರಿಯಾಗಿರಲಿಲ್ಲ. ಅವುಗಳನ್ನು ನಾನು ಪ್ಲ್ಯಾನ್ ಮಾಡಿಕೊಂಡು ಇದ್ದಂಥ ಅಡುಗೆ ಕೋಲೆಯನ್ನು ಒಂದು ಕಡೆ ಹಸಿ ಮಾಡಲಿಕ್ಕೆ, ಒಂದು ಕಡೆ ಅಡುಗೆ ಮಾಡಲಿಕ್ಕೆ, ಒಂದು ಕಡೆ ಸ್ಟಾಕ್ ರೂಮನ್ನು, ಒಂದು ಕಡೆ ನೀರು ಕುಡಿಲಿಕ್ಕೆ, ಒಂದು ಕಡೆ ಪ್ಲೇಟ್ ತೊಳಲಿಕ್ಕೆ, ಹಿಂಗೆ ಅದನ್ನು ಪರಿವರ್ತನೆ ಮಾಡಿ ಅದನ್ನೊಂದು ಇಲಾಖೆ ಜೊತೆ ಸೆಂಕ್ಷನ್ ಮಾಡಿಸ್ಕೊಂಡು ಆ ರೀತಿಯಾಗಿರ್ತಕ್ಕಂಥ ಒಂದು ಅಡುಗೆ ಕೋಣೆಯನ್ನು ಕಟ್ಟಿದ್ವಿ. ಮತ್ತು ವರ್ಗ ಕೋಣೆಗಳನ್ನು ಸೌಂದರ್ಯಗೊಳಿಸಬೇಕು, ಏನಾದರೂ ಬದಲಾವಣೆ ಮಾಡ್ಬೇಕಂತೇಳಿ ಅಲ್ಲೆಲ್ಲ ಟೀಚಿಂಗ್ ಏಡ್ಸ್ಗಳನ್ನು ಮಾಡಿಕೊಂಡು ಅವೆಲ್ಲ ನಲಿಕಲಿ ವರ್ಗ ಕೋಣೆಯನ್ನು ಅಂದ ಚಂದವನ್ನು ಶ್ರೀಯುತ ರೋಣ ಶಿಕ್ಷಕರು ಸಹಾಯ ಪಡ್ಕೊಂಡೆ. ಆ ಸಂದರ್ಭದಲ್ಲಿ ಸಹಾಯ ಪಡ್ಕೊಂಡು ಆ ವರ್ಗ ಕೋಣೆಯನ್ನು ನಲಿಕಲಿ ರೂಮನ್ನು ಒಳ್ಳೆಯ ಸೌಂದರ್ಯತೆಯಾಗಿ ಮಕ್ಕಳಿಗೆ ಚಟುವಟಿಕೆಯನ್ನು ಕೊಟ್ಟು ಕಾರ್ಡ್ಸ್ ಇರ್ತಾವೆ, ಆ ಕಾರ್ಡ್ಗಳು ಕಲಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆವಾಗ ಮಕ್ಕಳಲ್ಲಿ ಆಸಕ್ತಿ ಹುಟ್ಟುಕೊಂಡು ಸಾಕಷ್ಟು ಪರಿವರ್ತನೆ ಆದಾಗ ಮತ್ತು 4-5 ಮಕ್ಕಳನ್ನು ನಮ್ಮ ಗಡಿಗೆ ಸರ್ ಹೆಚ್ಚು ಒತ್ತು ಕೊಟ್ಟು ಮುರಾರ್ಜಿ ಶಾಲೆಗಳೇ, ನವೋದಯ ಶಾಲೆಗಳಿಗೆ ಮತ್ತು ಅಂಬೇಡ್ಕರ್ ಶಾಲೆಗಳಿಗೆ, ವಾಜಪೇಯಿ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಸಿಲೆಕ್ಷನ್ ಮಾಡಿ. ಯಾಕಂದ್ರೆ 1ರಿಂದ 5ನೇ ತರಗತಿ ನಮ್ಮ ಶಾಲೆ ಇರೋದ್ರಿಂದ 6ನೇ ತರಗತಿಗೆ ಹೆಣ್ಣು ಮಕ್ಕಳನ್ನು ಮತ್ತು ಗಂಡು ಹುಡುಗರನ್ನ ಕೆಲಸಕ್ಕೆ ತೊಡಗಿಸ್ತಿದ್ರು. ಆ ಉದ್ದೇಶ ಇಟ್ಕೊಂಡು ನಾವು ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಕಲಿಕೆಗೆ ಮರಳಿ ಅವ್ರನ್ನ ಪ್ರಯತ್ನ ಮಾಡೋಕೆ ಹಚ್ಚಿ ವಾಜಪೇಯಿ ಶಾಲೆಗೆ, ಮುರಾರ್ಜಿ ಶಾಲೆಗೆ ಮತ್ತು KGB ಸೂಡಿಗೆ ಮಹಿಳಾ ವಿದ್ಯಾರ್ಥಿಗಳನ್ನು KGB ಸೂಡಿಗೆ ಕಳಿಸಿ ಮಕ್ಕಳ ಕಲಿಕೆಗೆ ಹೆಚ್ಚು
ಒತ್ತು ಕೊಡಲಿಕ್ಕೆ ಪ್ರಯತ್ನ ಮಾಡಿದಾಗ ಪಾಲಕರಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಅವಾಗ ನಾವು ಏನು ಮಾಡಿದ್ವಪ್ಪ ಅಂದ್ರೆ ಹಾಗಾದ್ರೆ ಈ ಶಾಲೆಯನ್ನು ಅಕ್ಷರವನ ಅಂತೇಳಿ ಮಾಡೋಣ ಅಂತಕ್ಕಂಥ ಒಂದು ಸಂಕಲ್ಪ ಮಾಡಿದ್ವಿ. ಅಕ್ಷರವನವನ್ನು ಮಾಡಬೇಕಂದಾಗ ಅವಾಗ ಅಲ್ಲೇ ಸಾಕಷ್ಟು ವೇಸ್ಟ್ ಕಲ್ಲಿತ್ತು. ಆ ಕಲ್ಲನ್ನು ಒಡೆದು ಗಾರ್ಡನ್ ಟೈಪ್ ಮಾಡಿ ಅದನ್ನೆಲ್ಲ ಗಿಡಗಂಟೆಗಳನ್ನು ಬೆಳೆಸಿ ಕಟಂಜಿ ರೂಪಿಸಿ, ಹಂಗಾರೆ ಕಟಂಜಿ ಆಟ ಚಂದ ಕಾಣೋಲ್ಲ ಅಂತೇಳಿ ನಾವೆಲ್ಲ ನಲಿಕಲಿ ಎಲ್ಲ ಒಂದು ಬ್ಯಾನರ್ಗಳನ್ನ ಮಾಡಿಸಿ ಹಚ್ಚಿದಾಗ ಮಕ್ಕಳು 1ನೇ ಸ್ಟೆಪ್ಪು 2ನೇ ಸ್ಟೆಪ್ಪು ಕಲ್ಕೊಂತ ತಾವೇ ದಿನನಿತ್ಯ ರೂಢಿಗತ ಮಾಡಲಿಕ್ಕೆ ಪ್ರಾರಂಭಿಸಿದರು. ಹೀಗಾಗಿ ಆ ಶಾಲೆ ಇವತ್ತು ಹೆಚ್ಚು ಪ್ರಗತಿಯತ್ತಾಗಿ ಮೊದಲ ಜಿಲ್ಲಾ ಉತ್ತಮ ಶಾಲೆ ಅಂತೇಳಿ ಆಯಿತು. ಆಮೇಲೆ ಜಿಲ್ಲಾ ನೈರ್ಮಲ್ಯ ಮುಕ್ತ ಶಾಲೆ ಅಂತೇಳಿ ಒಳ್ಳೆ ವಾತಾವರಣ ಇದೆ ಅಂತಕ್ಕಂಥ ರಾಜ್ಯ ಮಟ್ಟ ಪ್ರಶಸ್ತಿ ಇವತ್ತು ಅದು ಬಂದು ಈ ಒಂದು ಹಂತಕ್ಕೆ ಆ ಶಾಲೆ ಬಂದು ನಿಂತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ. ಈ ನೈರ್ಮಲ್ಯ ಮುಕ್ತ ಮಾಡಿದ್ರಿ, ಅಕ್ಷರವನ ಮಾಡಿದ್ರಿ, ಇದಕ್ಕೆಲ್ಲ ಭಾಳಷ್ಟು ಶ್ರಮಿಸಿದ್ರಿ, ಭಾಳಷ್ಟು ಖರ್ಚು ಕೂಡ ಮಾಡಿದ್ರಿ. ಇದಕ್ಕೆ ಊರನವ್ರ ಸಹಕಾರ ಮತ್ತು ನಿಮಗೆ ಈ ನಿಮ್ಮ ಇಲಾಖೆಯ ಸಹಕಾರ ಆರ್ಥಿಕವಾಗಿ ಮುಖ್ಯ ಹೇಗೆ ಪಡ್ಕೊಂಡ್ರಿ ಅಂತ? ನಾನು ಮೊದಲ ಆ ಶಾಲೆಯದು ಅನುದಾನ 12,000 ಬರ್ತಿತ್ತು. 12,000 ಬರ್ತಿತ್ತು. ಆ ಸಂದರ್ಭದಲ್ಲಿ ನಾವೇ ಶಿಕ್ಷಕರು ಏನು ಮಾಡಿದ್ವಿಪ್ಪ ಅಂದ್ರೆ ಶಾಲೆ ಬಿಟ್ಟ ನಂತರ ಅವುಗಳ ಕಲ್ಲುಗಳನ್ನು ಕುಟ್ರಿ ಇತ್ತಲ್ಲ ಅದನ್ನೆಲ್ಲ ಒಡೆದು ಅವುಗಳನ್ನು ನಾವೇ ಒಂಡುಗಳನ್ನು ಕಟ್ಟಿದ್ವಿ. ಒಂಡುಗಳು ಕಟ್ಟಿ ಇಕ್ಕಟ್ಟ ಗೌಂಡಿಯನ್ನು ಕರ್ಕೊಂಬಂದು ಅವುಗಳನ್ನೆಲ್ಲ ಪ್ಲಾಸ್ಟರ್ ಮಾಡಿಸಿದ್ವಿ. ಪ್ಲಾಸ್ಟರ್ ಮಾಡಿಸಿ ತದನಂತರ 12,000 ಅವನ್ನೆಲ್ಲ ಕೂಡಿಟ್ಟು ಒಂದು 80,000 ರೂಪಾಯಿದು ಕಟಂಜರಿಯನ್ನು ಮಾಡಿಸಿದ್ವಿ. ಆ ನಂತರ ಬಂದಿರತಕ್ಕಂಥ ಅನುದಾನದಲ್ಲಿ ಹಂತವಾಗಿ ವರ್ಷ ಇಷ್ಟಿಷ್ಟು ಮಾಡಿಕೊಂಡು ಈ 10 ವರ್ಷದಲ್ಲಿ ಅದನ್ನು ಪ್ರಗತಿ ಮಾಡಿದ್ವಿ. ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ಶೌಚಾಲಯ ಸ್ಯಾಂಕ್ಷನ್ ಆಯಿತು. ಆ ಗ್ರಾಮದ ಹಿರಿಯರನ್ನು ಕರೆದು ಶೌಚಾಲಯನ ಮಾದರಿಯಾಗಿರ್ಬೇಕಂತಕ್ಕಂಥ ಒಂದು ಸಂಕಲ್ಪ ಮಾಡಿದ್ವಿ. ಹೀಗಾಗಿ ಒಳ್ಳೆಯ ಇವತ್ತು ದೇವ್ರ ಮನೆ ಇದ್ದಂಗೆ ಈ ಶೌಚಾಲಯ ಅಷ್ಟೊಂದು ಸ್ವಚ್ಛವಾಗಿ ಅಂದವಾಗಿರ್ತಕ್ಕಂಥ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ವಿ. ಮಹಿಳೆಯರ ಶೌಚಾಲಯ ಬೇರೆ, ಗಂಡ್ಮಕ್ಳು ಶೌಚಾಲಯ ಬೇರೆ ಮಾಡಿ ಆಮೇಲೆ ಊರನವರು ಏನಾಗ್ತಿತ್ತಪ್ಪ ಅಂದ್ರೆ ಮೊದಲು ಬಂದು ಅಲ್ಲೇ ಉಗುಳ್ತಿದ್ರು, ಆಮೇಲೆ ಗಲೀಜು ಮಾಡ್ತಿದ್ರು. ಅವಾಗ ಅವ್ರನ್ನ ಜನವರಿ 26 ಆಗಸ್ಟ್ ಬಂದಾಗ ಇದು ದೇವಾಲಯ ಇದು ಕೈ ಮುಗಿದು ಒಳಗೆ ಬಂದು ಶಾಲೆಯಲ್ಲಿ ಮಕ್ಕಳೇ ದೇವರು ಅಂತಕ್ಕಂಥ ಒಂದು ಸಂಕಲ್ಪ ಕೊಟ್ಟು ಅವರಿಗೆ. ಹಂಗಾರೆ ನಿಮ್ಮ ಮಕ್ಕಳ ಅಲ್ಲಿ ಅದ್ರ ಮ್ಯಾಗ ಕುಂದಿರ್ತಾವು ಅಂತಕ್ಕಂಥ ವಿಚಾರ ಮಾಡಿದಾಗ ಅವಾಗಲಿಂದ ಅವ್ರು ತಿಳುವಳಿಕೆ ಮಾಡಿ ಇವತ್ತಿಗೂ ಅವ್ರ ಸಹಕಾರದಿಂದನ ಇವತ್ತು ಶಾಲೆ ಒಳ್ಳೆ ಅಂದವಾಗಿ ಉಳಿದೈತಿ. ಅಷ್ಟೇ ಸಹಕಾರವನ್ನು ಗ್ರಾಮದ ಹಿರಿಯರು ಯುವಕರು ಎಲ್ಲ ಕೊಟ್ಟಿದ್ದಕ್ಕೆ ಇವತ್ತು ಹೆಚ್ಚು ಶಾಲೆ ಬೆಳಕಿಗೆ ಬಂದೈತಿ. ಅವರೇ ಅದಕ್ಕೆ ಕಾರಣೀಕರ್ತರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕಾಯುವ ಒಬ್ಬ ಬೇಕು. ಹಂಗಾಗಿ ಗ್ರಾಮದವ್ರು ಎಲ್ಲರೂ ಕಾದರಂತ ಇವತ್ತು ಅಂದವಾಗಿ ಆ ಶಾಲೆ ಉಳಿದೈತಿ. ಊರಿನ ಸಹಕಾರದೊಂದಿಗೆ ಆ ಶಾಲೆ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಬರುವಂಗಾಗಿದೆ. ಈ ಎಲ್ಲ ಕೆಲಸಕ್ಕೂ ಬಹುತೇಕ ನಿಮ್ಮ ಪ್ರಯತ್ನನೂ ಮುಖ್ಯ. ನಿಮ್ಮ ಜೊತೆಗಿರುವಂಥ ನಿಮ್ಮ ಶಿಕ್ಷಕ ಬಾಂಧವರು, ಮಕ್ಕಳು ಮತ್ತು ಅಡುಗೆ ಸಿಬ್ಬಂದಿಯವರು ಇವ್ರದೆಲ್ಲ ಸಹಕಾರ ಹೇಗಿತ್ತು ಅಂತ? ಮೊದಲ ನಾವು ಗಡಿಗೆಯವರು ನಾವು ಕೂಡಿ ವರ್ಕ್ ಮಾಡುವಾಗ ಎಲ್ಲ ಪಾಠ ಪ್ರವಚನ ಮಾಡುವಂಥ ವಿಚಾರಗಳನ್ನ ನೋಡಿ ಮಕ್ಕಳ ಪ್ರಗತಿ ನೋಡಿ ನಮ್ಮ ಕಡೆ ಹಚ್ಚಲಿಕ್ಕೆ ಹಚ್ಚಿದ್ರು. ಗಡಿಗೆಯವರು ವರ್ಗಾವಣೆ ಆದಮೇಲೆ BK ತಳವಾರ್ ಅವರು ಬಂದರು. BK ತಳವಾರ್ ಬಂದ್ಗಳು ಈ ನಲಿಕಲಿಗೆ ಹೆಚ್ಚು ಒತ್ತು ಕೊಟ್ಟು ಅವುಗಳನ್ನೆಲ್ಲ ಫ್ಲ್ಯಾಕ್ಸ್ ಮಾಡಿಸಿ ಹಚ್ಚಿದ್ವಿ. ಅದು ಹೆಚ್ಚು ಕಲಿಕೆಗೆ ಅನುಕೂಲ ಆಯಿತು. ತದನಂತರ ಶ್ರೀಯುತ ನಮ್ಮ ಶಿಷ್ಯ ಯಲ್ಲಪ್ಪ ಇಟಿಗೆ ಅಂತೇಳಿ ಶಾಂತಿಗೇರಿ ವಿದ್ಯಾರ್ಥಿ, ಅವನು ನಮ್ಮ ಪ್ರಗತಿಯನ್ನು ನೋಡಿ ಒಂದು ಟಿವಿಯನ್ನು ದೂರದರ್ಶನ ಕೊಡಿಸಿದ. ಅದರಲ್ಲಿ ನಾವು ಈಗ ಏನು ಮಾಡ್ತೀವಪ್ಪ ಅಂದ್ರೆ ಇಂಗ್ಲೀಷ್ ಪಾಠಗಳನ್ನು, ಇಂಗ್ಲೀಷ್ ಹಾಡುಗಳನ್ನು, ಕೆಲವು ಇಂಗ್ಲೀಷ್ ಇವುಗಳನ್ನು ರೂಢಿಗತ ಮಾಡ್ಸಕತ್ತಿದ್ವಿ. ಅದು ಮಕ್ಕಳ ಮೇಲೆ ಹೆಚ್ಚು ಪರಿಣಾಮಕಾರಿ ಆಯಿತು. ಅದನ್ನೆಲ್ಲ ನೋಡಿ ಅದೇ ಊರನ್ನ ಒಬ್ಬ ಹಳೆ ವಿದ್ಯಾರ್ಥಿ ನಿಮ್ಮ ಶಾಲೆಗೆ ಏನು ಬೇಕಂತ ಕೇಳಿದಾಗ ಅವನು ನಮಗೆ ಹಿಂಗೆ ಮಕ್ಕಳಿಗೆ ಇಲ್ಲೇ ನಾವು ಪರೀಕ್ಷೆಯನ್ನು ಇದು ಮಾಡಬೇಕು, ಕೆಲವು ಚಟುವಟಿಕೆ ಮಾಡ್ಬೇಕಾದ್ರೆ ಒಂದು ಜಿರಾಕ್ಸ್ ಮಿಷನ್ ಬೇಕು ಅಂತ ಕೇಳಿಕೊಂಡಾಗ ನಾಗೇಶ್ ಅಂತಕ್ಕಂಥ ನಿಲುಗಲ್ ಅಂತಕ್ಕಂಥ ಹಳೆ ವಿದ್ಯಾರ್ಥಿ ಅವನು ನಮ್ಗೆ ಜಿರಾಕ್ಸ್ ಮಿಷನನ್ನು ಕೊಟ್ಟಿದ್ದಕ್ಕೆ ಇವತ್ತೆಲ್ಲ 1ನೇ ತರಗತಿಯಿಂದ 5ನೇ ತರಗತಿ ಮಕ್ಕಳಿಗೆ ನಾವೆಲ್ಲ ಪೇಪರ್ಗಳನ್ನ ಅದರಲ್ಲಿ ತೆಗೆದುಕೊಡ್ತೀವಿ. ಮಕ್ಕಳಿಗೆ ಪರಿಣಾಮ ಬೀರೈತೆ. 1ನೇ ತರಗತಿಯಿಂದ ಪೇಪರು ಅಂತಕ್ಕಂಥ ಮಕ್ಕಳಿಗೆ ಸ್ಪರ್ಧಾತ್ಮಕ ಮನೋಭಾವನೆ ಅಲ್ಲೇ ಮೂಡಿಸೋಕೆ ಸ್ಟಾರ್ಟ್ ಮಾಡಿದ್ವಿ. ಒಟ್ಟಾರೆ ಎಲ್ಲರ ಅದ್ರ ಜೊತೆಗೆ ನಮ್ಮ ಅಡುಗೆಯವರು ಸಾಕಷ್ಟು ಸಹಾಯ ಮಾಡ್ತಾರೆ. ಹೆಂಗಿದೆಪ್ಪ ಅಂದ್ರೆ ತಮ್ಮ ಮನೆ ಕೆಲಸಕ್ಕಿಂತ ಹೆಚ್ಚು ರುಚಿಕರವಾದಂಥ ಅಡುಗೆಯನ್ನು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ನಾವು ಶ್ರಾವಣ ಮಾಸ ಬಂದಾಗ ಶ್ರಾವಣ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮ ನೋಡ್ತೀವಿ.
ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಆಹಾರದ ಜೊತೆಗೆ ಊರಿನವರ ಸಹಕಾರದಿಂದ, ಗ್ರಾಮಸ್ಥರ ಸಹಕಾರದಿಂದ ಪ್ರತಿನಿತ್ಯ ಸಿಹಿ ಭೋಜನವನ್ನು ಪ್ರತಿಯೊಬ್ಬರು ವಹಿಸ್ಕೊಂಡು 30 ದಿನ ಪ್ರತಿಯೊಬ್ಬರು ಊರಿನ ಹಿರಿಯರು ಆ ಸಿಹಿ ಭೋಜನ ಕೊಡ್ತಾರೆ. ನಮ್ಮ ಅಡುಗೆ ಸಿಬ್ಬಂದಿಯವರು ಬೇಜಾರು ಮಾಡ್ಕೊಳ್ಳಾರ್ದ ಹೋಳಿಗೆ, ಕರಿಗಡುಬು ಮತ್ತು ಅನೇಕ ಸಿಹಿ ತಿಂಡಿಗಳನ್ನ ಮಾಡಿ ಮಕ್ಕಳಿಗೆ ರುಚಿಕರವಾಗಿರ್ತಕ್ಕಂಥ ಅಡುಗೆಯನ್ನು ಮಾಡಿ ಉಣಿಸ್ಬಿಡಿಸ್ತಾರೆ. ಪ್ರತಿದಿನ 1 ತಿಂಗಳವರೆಗೆ. ಪ್ರತಿದಿನ 1 ತಿಂಗಳವರೆಗೆ ಸಿಹಿ ಊಟ ಭೋಜನ ಮಕ್ಕಳಿಗೆ. ನಿಮ್ಮ ಇಲಾಖೆ ಅದಕ್ಕೇನು ತಕರಾರು ಇರೋದಿಲ್ಲ? ಅದಕ್ಕೇನಿಲ್ಲ. ಮಕ್ಕಳ ಸಹಕಾರ ಸಹಯೋಗದಿಂದ, ಸಮಾಜದ ಸಹಯೋಗದಿಂದ ಕಾರ್ಯಚಟುವಟಿಕೆ ಮಾಡಿದಾಗ ಅದರದ್ದು ಯಾವುದೇ ತಕರಾರಿಲ್ಲ. ಇಲಾಖೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಸರಿ ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ವಿದ್ಯಾರ್ಥಿ ಜೀವನದಿಂದ ಹಿಡಿದು ಎಲ್ಲ ರಂಗಗಳಲ್ಲಿ ಯಶಸ್ವಿ ಆಗ್ತಾ ಬಂದಿರಿ. ಸಂಘಟನೆಯಲ್ಲಿರ್ಬೋದು, ನಿಮ್ಮ ವೃತ್ತಿಯಲ್ಲಿರ್ಬೋದು, ನಿಮ್ಮ ಮನೆತನದಲ್ಲಿರ್ಬೋದು, ಎಲ್ಲ ರೀತಿ ಯಶಸ್ವಿ ಆಗ್ತಾ ಬಂದಿರಿ. ಇದುವರೆಗೂ ನೀವು ಯಶಸ್ವಿ ಜೀವನವನ್ನು ನಡೆಸಿದ್ದೀರಿ. ಈಗ ನೀವು ನಿವೃತ್ತಿ ಆಗ್ತಾಯಿದ್ದೀರಿ. ನಿವೃತ್ತಿ ಆದ ನಂತರದಲ್ಲಿ ಏನು ಉದ್ಯೋಗ, ಕೃಷಿನೋ, ವ್ಯಾಪಾರನೋ, ಏನು ಸಂಘಟನೆಯೇನೋ, ಇನ್ನೇನು ನಿಮ್ಮ ವಿಚಾರ ಇದೆ, ಅಥವಾ ರಾಜಕೀಯ ಪ್ರವೇಶನೋ, ಏನು ತಮ್ಮ ಆಸೆ ಇದೆ ಅಂತ? ನಾನು ಬಾಲ್ಯದಿಂದ ನಮ್ಮ ತಂದೆಯವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ, ನಮ್ಮ ಮನೆತನ ಕೃಷಿ ಚಟುವಟಿಕೆ ಮನೆತನ ಇರೋದ್ರಿಂದ ನಾನು ಮೊದಲಿಂದನೂ ಕೃಷಿಯಲ್ಲಿ ಹೆಚ್ಚು ಒತ್ತು ಕೊಟ್ಟು ಬಂದಂಥ ವ್ಯಕ್ತಿ ನಾನು. ಹೀಗಾಗಿ ಬರೋ ದಿನಮಾನಗಳಲ್ಲಿ ನನ್ನ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚು ಒತ್ತು ಕೊಟ್ಟು ಅದರ ಕಡೆ ನಾನು ಹೆಚ್ಚು ಒಲವನ್ನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಕೃಷಿಯಲ್ಲೇ ಮುಂದುವರಿತೇನೆ. ರಾಜಕೀಯ ರಂಗಕ್ಕೇನು ಹೋಗೋದಿಲ್ಲ? ರಾಜಕೀಯ ನಮಗೇನು. ಮತ್ತು ಈಗ ನೀವು ಸಂಘಟನೆಯಲ್ಲಿದ್ದು ಅಧ್ಯಕ್ಷ ಸ್ಥಾನವನ್ನು ಮಾಡಿದಂಥವರು ಮತ್ತು ರಾಜಕೀಯಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂತ? ಬಹುತೇಕ ಹೆಂಗಾಗಿದೆಯಪ್ಪ ಅಂತಂದ್ರೆ, ರಾಜಕೀಯ ಕುಲುಷಿತಗೊಂಡೈತಿ. ಎಲ್ಲೇ ನಿಷ್ಠೆ ಅಂತಕ್ಕಂಥದ್ದಿಲ್ಲ, ನಿಯತ್ ಅಂತಕ್ಕಂಥದ್ದಿಲ್ಲ. ಅದು ಬಹುತೇಕ ನಮ್ಮ ಭಾವಿ ಭವಿಷ್ಯಕ್ಕೆ ನನಗೇನಾಗೈತಪ್ಪ ಅಂದ್ರೆ, ಅದು ಬಹುತೇಕ ಹಿಂದೆ ನಾವು ಮಾಡಿದ್ದೀವಿ. ಜ್ಞಾನದೇವ್ ದೊಡ್ಡಮೇಟೆ ಅನ್ನೋರು ಮೇಲೆ ಇದ್ದಾಗ ಅವ್ರ ಜೊತೆ ಹಿಂಬಾಲಕರಾಗಿ ಕಾರ್ಯವನ್ನು ಮಾಡಿದಂಥವ್ರು ನಾವು. ಆಗಿನ ಜೀವನಕ್ಕೂ ಈಗಿನ ಒಂದು ರಾಜಕೀಯ ಜೀವನಕ್ಕೂ ಭಾಳ ಅಜಗಜಾಂತರಾಗಿದೆ. ಹೀಗಾಗಿ ಅದು ನಮಗೆ ಒಗ್ಗೋದಿಲ್ಲ ಅನ್ನೋಂತಕ್ಕಂಥ ಮನೋಭಾವನೆ. ಈಗಿನ ಒಂದು ಪರಿಸ್ಥಿತಿ ಒಳಗೆ ಅದು ನಮ್ಮ ಸ್ವಭಾವಕ್ಕೆ ಅದು ಸರಿ ಆಗೋದಿಲ್ಲ ಅನ್ನೋಂತಕ್ಕಂಥ ಒಂದು ಮನೋಧೋರಣೆ ನಂದಾಗಿದೆ. ಈಗಿನ ಒಂದು ರಾಜಕೀಯ ಪರಿಸ್ಥಿತಿಯನ್ನು ನೋಡಿದರೆ ಅದು ನಮಗೆ ಹೊಂದಲಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ರಾಜಕೀಯ ಬೇಡ ಅಂತ ತಾವು ಹೇಳ್ತಾ ಇದ್ದೀರಿ. ಕೃಷಿ ಜೀವನಕ್ಕೆ ತಾವು ಹೊಂದ್ಕೊಳ್ತಾ ಇದ್ದೀರಿ. ಇಲ್ಲೇ ನೇಗಿಲ ಅನ್ನದಾತನೇ ಏನಪ್ಪ ದೇಶಕ್ಕೆಲ್ಲ ಅನ್ನ ನೀಡು ಅನ್ನೋ ಅಂತ ತಿಳ್ಕೊಂಡು ಕೃಷಿ ಜೀವನಕ್ಕೆ ತಾವು ಹೋಗ್ತಾ ಇದ್ದೀರಿ. ಆಯಿತು ಸರ್, ಕೊನೆಯದಾಗಿ ಏನು ಅಂದರೆ, ಸಾಕಷ್ಟು ಅನುಭವವನ್ನು ತಾವು ಪಡೆದಿದ್ದೀರಿ. ಸುಮಾರು 30 ವರ್ಷ ವೃತ್ತಿ ಜೀವನವನ್ನು, ಸಂಘಟನೆಯನ್ನು ಮಾಡಿರಿ. ಒಟ್ಟಾರೆ ಇಡೀ ತಮ್ಮ 30 ವರ್ಷ ಸರ್ವಿಸ್ನಲ್ಲಿ ತಮಗೆ ಸಾಕಷ್ಟು ಅಧಿಕಾರಿ ವರ್ಗದವರು, ರಾಜಕೀಯ ವ್ಯಕ್ತಿಗಳು, ಆಮೇಲೆ ಅನೇಕ ತಮ್ಮ ಶಿಕ್ಷಕ ಬಳಗದವ್ರು ಇರ್ಬೋದು, ಅನೇಕರು ತಮಗೆ ಸಹಕಾರವನ್ನು ಕೊಟ್ಟಿರ್ತಾರೆ, ವಿರೋಧನೂ ಬಂದಿರ್ತಾರೆ. ಏನೆಲ್ಲ ಘಟನೆಗಳಾಯಿತು ಅಂತ ಒಬ್ಬಿಬ್ಬರು ಮರಿಲಾರದಂಥ ವ್ಯಕ್ತಿಗಳನ್ನು, ಒಂದೆರಡು ಮರಿಲಾರದಂಥ ಘಟನೆಗಳನ್ನು ಹಂಚ್ಕೊಳ್ತಾರೆ ಅಂತ. ನಾನು ಮೊದಲೇ ಸಲ ಆಯ್ಕೆಯಾದಾಗ ಸುಂಡಿ ಸಾಹೇಬರು ನಮ್ಮ ಮೇಲಾಧಿಕಾರಿಗಳಾಗಿದ್ದರು. ಅವಾಗ ಕೆಲವೊಂದು ಕಾರ್ಯಗಳನ್ನು ಮಾಡುವಾಗ ಸರ್ ಹಿಂಗಾಗಬೇಕು ಅಂತಕ್ಕಂಥ ಮನೋಭಾವನೆ ಬಂತು. ಆದ್ರೆ ಆ ಸಂದರ್ಭದಲ್ಲಿ ಅವರು ನಮಗೆ ಭಾಳ ಸಹಕಾರ ಕೊಟ್ಟು ಶಿಕ್ಷಕರ ಪ್ರತಿಯೊಂದು ಕಾರ್ಯವನ್ನು ಮಾಡಿದರು. ಮುಂದೆ ನಂಜುಂಡೆ ಸಾಹೇಬ್ರಂತ ಬಂದರು ಬಿಯವರಾಗಿ. ನಂಜುಂಡೆ ಸಾಹೇಬರು ಬಂದಾಗ ಶಿಕ್ಷಣದ ಗುಣಮಟ್ಟವನ್ನು ಎತ್ತರಿಸಲಿಕ್ಕೆ ಕಾರಣೀಕರ್ತರು. ಒಬ್ಬ ಅಧಿಕಾರಿಯಾಗಿ ಯಾವ ರೀತಿಯಾಗಿ ತಾಲೂಕಿನ ಶೈಕ್ಷಣಿಕ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಶ್ರೀಯುತ ನಂಜುಂಡೆ ಸಾಹೇಬರಿಂದ ನಾವು ಕಲ್ತ್ಕೊಂಡ್ವಿ. ಪ್ರತಿಯೊಂದು ಹಂತದಲ್ಲಿ ನಂಜುಂಡೆ ಸಾಹೇಬರು ಪ್ರತಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಭಾಳ ನಮ್ಮನ್ನು ಎಚ್ಚರಗೊಳಿಸಿದರು. ತದನಂತರ ನಮ್ಮ ಜಿಲ್ಲಾ ಉಪನಿರ್ದೇಶಕರಾಗಿ ಶ್ರೀಯುತ ಬಸಲಿಂಗಪ್ಪನ ಸಾಹೇಬರು ಬಂದರು. ಜಿಲ್ಲೆಯಲ್ಲೇ ಒಳ್ಳೆಯ ಪ್ರಗತಿಯನ್ನು ಮಾಡಿರ್ತಕ್ಕಂಥ ವಿಚಾರವನ್ನು ನಾವು ಇವತ್ತು ಹೇಳಬೇಕಾಗ್ತದೆ. ಯಾಕಂದ್ರೆ SLC ರಿಸಲ್ಟನ್ನು ಪ್ರಗತಿಯತ್ತ ಒಯ್ದಿರ್ತಕ್ಕಂಥವ್ರು ಬಸಲಿಂಗಪ್ಪ ಸಾಹೇಬರು ಹೆಚ್ಚು ಒತ್ತು ಕೊಟ್ಟರು ಆ ಸಂದರ್ಭದಲ್ಲಿ. ಹೀಗಾಗಿ ಅನೇಕ ಸಲ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಶಿಕ್ಷಕರೇ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಅಧಿಕಾರಿ ಜೊತೆ ನಾ ಎಂದೂ ದೀರ್ಘಕ್ಕಾಗಿ ಇಳಿದಿರಲಿಲ್ಲ. ಮಾತಿನ ಮುಖಾಂತರ ಸಮಸ್ಯೆಗಳನ್ನ ಬಗೆಹರಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ವಿ. ಸಂಘಟನೆಯಲ್ಲಿ ನಿಮಗೆ ತೊಂದರೆಗಳು ಬಂದಂಥವು ಅಥವಾ ನಾನು ಕೇಳಪಟ್ಟಂಗೆ ಬಹುತೇಕ ಈ ಠಾಣದ ಮೆಟ್ಲು ಅಥವಾ ಜೈಲಿಗೂ ಸಹಿತ ಏನೋ ಮೆಟ್ಲು ತುಳಿದು ಬಂದಾರ ಅಂತ ಕೇಳಿದ್ದೀನಿ. ಅಂಥ ಒಂದೆರಡು ಸಂದರ್ಭಗಳು, ಕಠಿಣ ಪರಿಸ್ಥಿತಿಯ ಸಂದರ್ಭಗಳು. ಸ್ಟೂಡೆಂಟ್ ಫೆಡರೇಷನ್ದಾಗ ನಾನು ಸಿನ್ನೂರು ತಾಲೂಕಿನಲ್ಲಿ ಕೆಲಸ ಮಾಡುವಾಗ ಒಂದು ನಮ್ಮ ಕಾರ್ಯಕ್ರಮ ಇತ್ತದು, ಜೈಲು ಬರೋ ಕಾರ್ಯಕ್ರಮ ಅಂಥೇಳಿ.
ಅಂದ್ರೆ ಒಂದು ಏನಾದರೂ ಮಾಡಿ ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಅವಾಗ ಜೈಲು ಬರೋ ಕಾರ್ಯಕ್ರಮವನ್ನು ಅಲ್ಲೇ ಮಾಡಿದಾಗ ಬಳ್ಳಾರಿ ಜೈಲಿಗೆ ನಮ್ಮನ್ನು ಸ್ಟೂಡೆಂಟ್ಗಳನ್ನ ಕರ್ಕೊಂಡು ಹೋಗಿದ್ದರು. ತದನಂತರ ನಾನು ಡಿಗ್ರಿಯಲ್ಲಿ ಕೆಲಸ ಮಾಡುವಾಗ ನಾವು ವಿದ್ಯಾರ್ಥಿ ಮತ್ತು ಶಿಕ್ಷಕರು ದಿನನಿತ್ಯ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಕೆಲವು ಪ್ರಶ್ನೆಗಳನ್ನು ನಮ್ಮ ಕಾಲೇಜಿನಿಂದ ಬಸ್ ಸ್ಟ್ಯಾಂಡ್ನವರೆಗೂ ಅವ್ರ ಜೊತೆ ಚರ್ಚೆ ಮಾಡಿ ಬರ್ತಿದ್ವಿ. ಒಮ್ಮೆ ಅಹಿತಕರ ಘಟನೆ ನಡೀತಲ್ಲೇ ಏನಾಗಿತ್ತಪ್ಪ ಅಂದ್ರೆ GS ಎಲೆಕ್ಷನ್ ಆಗಬೇಕಾದ್ರೆ ಇಲ್ಲ ಹಿಂಗೆ ನಾವು ಆ ಸಂದರ್ಭದಲ್ಲಿ ಶ್ರೀಯುತ ಜಾಲೇಳ್ ಅನ್ನೋರು ಗಜನಡದವರ ವಿದ್ಯಾರ್ಥಿ GS ಆಗಬೇಕಂದಾಗ ನಾನು ಕಲ್ಚರ್ ಆ್ಯಕ್ಟಿವಿಟಿಯನ್ನು ನಾನು ನೀವೇನು 10 ರೂಪಾಯಿ ಫಂಡ್ ಕೊಡೋದು ಬೇಡ, ನಾನೇ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತು ಕೊಟ್ಟಿದ್ರು. ನಾವೆಲ್ಲ ಕೂಡ್ಕೊಂಡು ಹಂಗಾದ್ರೆ ಇಲ್ಲ ನಾವೆಲ್ಲ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದಾಗ ಕಲ್ಚರ್ ಆ್ಯಕ್ಟಿವಿಟಿ ಮಾಡುವ ಹೊತ್ನಾಗ ಹೊಳ್ಳಿ 10 ರೂಪಾಯಿ ಕೇಳಿಬಿಟ್ರು ಅವರು. ಅವಾಗ ನಮ್ಮ ಅವರ ದೀರ್ಘಕ್ಕೆ ಹೋದಾಗ ಅವಾಗೊಮ್ಮೆ ನಾವು ಹುಡುಗಿ ಅಂತೇಳಿ PSI ಇದ್ದರು. ಅವಾಗ ನಮ್ಮ ಅವರ ಘರ್ಷಣೆ ಆಗಿತ್ತು. ಘರ್ಷಣೆ ಆದಾಗ ಅಲ್ಲೇ ಬಗೆಹರಿಸಿದಾಗ ಮುಂದೆ ನಾವು ನಮ್ಮ ಪ್ರಿನ್ಸಿಪಾಲ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಇಲ್ಲ 10 ರೂಪಾಯಿ ಕಲ್ಚರ್ ಆ್ಯಕ್ಟಿವಿಟಿ ಕೊಡಬೇಕಂದ್ರೆ ಸರ್ ಆ ಸಂದರ್ಭದಲ್ಲಿ ಕೊಡಬೇಡ ಅಂತ ಹೇಳ್ಯಾರ, ಅವ್ರನ್ನ ರಾಜೀನಾಮೆ ಕೊಡ ಅಂದರೆ ನಾವು ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಚಾಲೆಂಜ್ ಮಾಡಿದ್ವಿ. ಅವಾಗ ಅವ್ರು ರಾಜೀನಾಮೆ ಕೇಳಿದಾಗ ಇದು ಘಟನೆ ಆದಾಗ ಮತ್ತು ನಮ್ಮ ಅವರ ಸಂದರ್ಶನಾಗಿ ಜಾಬಣ್ಣವ್ರು ಸರ್ ಅದನ್ನು ಬಗೆಹರಿಸಿ ಮತ್ತು ಕಲ್ಚರ್ ಆ್ಯಕ್ಟಿವಿಟಿ ಮತ್ತು ಪ್ರಾರಂಭ ಮಾಡಿ ಮತ್ತು ಕಲ್ಚರ್ ಆ್ಯಕ್ಟಿವಿಟಿ ಕಾರ್ಯಕ್ರಮವನ್ನು ಅವಾಗ ಮಾಡಿದ್ವಿ ಅಂತಕ್ಕಂಥ ಇವೆರಡು ಘಟನೆಗಳು ನನ್ನ ಇದರೊಳಗೆ. ಶಿಕ್ಷಕ ವೃತ್ತಿಯಲ್ಲಿ ಈ ಸಂಘಟನೆಗೆ ಅಧ್ಯಕ್ಷರಾದ ಮೇಲೆ ಯಾವಾಗೂ ಹೋಗಿಲ್ಲ ನೀವು? ಯಾವಾಗೂ ಹೋಗಿಲ್ಲ. ಅಂಥ ಪ್ರಸಂಗ ತಮಗೆ ಬಂದಿಲ್ಲ. ಒಳ್ಳೆಯ ರೀತಿಯಿಂದ ತಾವು ಒಬ್ಬ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರಿ. ವಿಶೇಷವಾಗಿ ಶಿಕ್ಷಕಿಯರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದಿರಿ. ಒಳ್ಳೆಯ ಸಂಘಟಕರಾಗಿ ಒಳ್ಳೆಯ ಶಿಕ್ಷಕರಾಗಿ ತಮ್ಮ ಯಶಸ್ವಿ ಜೀವನವನ್ನು ನಿಭಾಯಿಸಿದಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿವಸ ನಾನು ಶಿಕ್ಷಕ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀಯುತ ವೀರಪ್ಪ ಅಂದಾನಪ್ಪ ಹಾದಿಮನಿಯವರು ನಮ್ಮ ಜೊತೆಗೆ ಸುಮಾರು 30 ವರ್ಷ ಶಿಕ್ಷಕರಾಗಿ ನಿವೃತ್ತಿ ಹೊಂದಿ ಉತ್ತಮ ಸಂಘಟನೆಯಲ್ಲಿ ತೊಡಗಿ ತಾಲೂಕಾ ಒಂದು ಅಧ್ಯಕ್ಷರಾಗಿ ಶಿಕ್ಷಕಿಯರ ಸಂಘದ ಅಧ್ಯಕ್ಷರಾಗಿ ಸುಮಾರು 3 ಅವಧಿಗೆ ಸೇವೆಯನ್ನು ಸಲ್ಲಿಸಿ ಒಬ್ಬ ಯಶಸ್ವಿ ಶಿಕ್ಷಕರಾಗಿದ್ದಂಥ ಹಾದಿಮನಿಯವ್ರನ್ನ ನಾವು ಇವತ್ತು ದಿವಸ ತಮಗೆಲ್ಲ